ಶಾಂತಿ 12 ಏಪ್ರಿಲ್ 2026 ಅವ್ಯಕ್ತ ರಿವೈಸ್ ಮುರಳಿ ಡೇಟು 30 ನವೆಂಬರ್ 2009। बाप व सर्व का प्रिय बनने के लिए संतुष्ट मणि बन हर परिस्थिति के प्रभाव से मुक्त रहो। बाबा ಹಾಗೂ ಸರ್ವರಿಗೆ ಪ್ರಿಯರಾಗಲಿಕ್ಕೆ ಸಂತುಷ್ಟ ಮಣಿಗಳಾಗಿ ಪ್ರತಿ ಒಂದು ಪರಿಸ್ಥಿತಿಯ ಪ್ರಭಾವದಿಂದ ಮುಕ್ತರಾಗಿರಿ। आज चारों ओर के संतुष्ट आत्माओं को देख रहे हैं। ಇವತ್ತು 4 ಕಡೆಯ ಸಂತುಷ್ಟ ಆತ್ಮಗಳನ್ನ ನೋಡ್ತಾ ಇದ್ದಾರೆ। संतुष्ट मणियां चारों ओर अपने मणि की चमक फैला रही है। ನೀವು ಸಂತುಷ್ಟ ಮಣಿಗಳು 4 ಕಡೆನೂ ತನ್ನ ಮಣಿಯ ಹೊಳಪನ್ನ ಪ್ರಕಾಶವನ್ನ ಹರಡ್ತಾ ಇದ್ದೀರಿ। ನೋಡ್ತಾ ಹೋಗಿ, ತನ್ನನ್ನ ತಾನು ಸಂತುಷ್ಟ ಮಣಿ, ಈ ಮಣಿಯಿಂದ ಪ್ರಕಾಶ ಏನು ಹರಡ್ತಾ ಇದೆ, 4 ಕಡೆನೂ ಹರಡ್ತಾ ಇದೆ। सबसे बड़े ते बड़ी ಸ್ಥಿತಿ है ही ಸಂತುಷ್ಟತಾ। ಎಲ್ಲದಕ್ಕಿಂತ ದೊಡ್ಡದರಲ್ಲಿ ದೊಡ್ಡ, ಶ್ರೇಷ್ಠದ್ರಲ್ಲಿ ಶ್ರೇಷ್ಠ ಸ್ಥಿತಿಯಾಗಿದೆ ಸಂತುಷ್ಟತೆದು। सदा संतुष्ट सभी को प्रिय लगते हैं, बाप को भी प्रिय है ही। ಸದಾ ಸಂತುಷ್ಟರು ಎಲ್ಲರಿಗೂ ಪ್ರಿಯವಾಗ್ತಾರೆ, ಬಾಬೋರಿಗೂ ಪ್ರಿಯರವರು, ಸರ್ವರಿಗೂ ಪ್ರಿಯರು, ಬಾಬೋರಿಗೂ ಪ್ರಿಯರು। सदा संतुष्ट वही रह सकता है जिसको सर्व प्राप्तियां है। ಆದ್ರೆ ಸದಾ ಸಂತುಷ್ಟರು ಯಾರು ಇರಕ್ ಸಾಧ್ಯ? ಯಾರಿಗೆ ಸರ್ವ ಪ್ರಾಪ್ತಿಗಳಿದೆ। प्राप्तियों का आधार संतुष्टता है, इसलिए ऐसी आत्माएं सर्व ब्राह्मण आत्माओं को प्रिय है। ಪ್ರಾಪ್ತಿಗಳಿಗೂ ಆಧಾರ ಸಂತುಷ್ಟತೆ। ಬಾಬಾ ಹೇಳ್ತಾರೆ, ಆದ್ದರಿಂದ ಇಂತಹ ಆತ್ಮಗಳು ಸರ್ವ ಬ್ರಾಹ್ಮಣ ಆತ್ಮಗಳಿಗೂ ಇವರು ಪ್ರಿಯರು। ಸರ್ವ ಪ್ರಿಯ ಅರ್ಥಾತ್ ಸದಾ ಸಂತುಷ್ಟ, ಸರ್ವರಿಗೂ ಪ್ರಿಯರು ಅಂದ್ರೆ ಅವರು ಸದಾ ಸಂತುಷ್ಟರು। संतुष्ट आत्मा का वायुमंडल में भी प्रभाव पड़ता है और सर्व प्राप्तियां है परमात्मा की देन। संतुष्ट ಆತ್ಮಗಳ ವಾಯುಮಂಡಲದಲ್ಲೂ ಪ್ರಭಾವ ಆಗುತ್ತೆ। ಸಂತುಷ್ಟ ಆತ್ಮಗಳ ಪ್ರಭಾವ ವಾಯುಮಂಡಲದ ಮೇಲೂ ಆಗುತ್ತೆ, ಹಾಗೂ ಸರ್ವ ಪ್ರಾಪ್ತಿಗಳು ಪರಮಾತ್ಮನ ಕೊಡುಗೆ ಇದು। ಪರಮಾತ್ಮ ತಂದೆಯಿಂದ ಸರ್ವ ಶಕ್ತಿಗಳು, ಸರ್ವ ಗುಣಗಳು, ಸರ್ವ ಖಜಾನೆಗಳು ಪ್ರಾಪ್ತಿಯಾಗಿದೆ। ಆತ್ಮ ಸದಾ ಸಂತುಷ್ಟ रहती है। ಯಾರಿಗೆ ಎಲ್ಲ ಪ್ರಾಪ್ತಿಗಳಾಗಿದೆ ಆ ಆತ್ಮಗಳೇ ಸದಾ ಸಂತುಷ್ಟವಾಗಿರ್ತಾರೆ। ಸಂತುಷ್ಟ ಆತ್ಮ की ಸ್ಥಿತಿ ಸದಾ ಪ್ರಗತಿಶೀಲ रहती है। ಸಂತುಷ್ಟ ಆತ್ಮಗಳ ಸ್ಥಿತಿ ಸದಾ ಪ್ರಗತಿಯೆಡೆಗಿರುತ್ತೆ, ಪ್ರಗತಿ ಉನ್ನತಿ ಕಡೆ ಇರುತ್ತೆ। परिस्थिति संतुष्ट आत्मा के ऊपर प्रभाव नहीं डाल सकती है, क्योंकि जहां संतुष्टता है वहां सर्व शक्तियां, सर्व गुण स्वतः ही आते हैं। ಪರಿಸ್ಥಿತಿಗಳು ಸಂತುಷ್ಟ ಆತ್ಮಗಳ ಮೇಲೆ ಪ್ರಭಾವ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಎಲ್ಲಿ ಸಂತುಷ್ಟತೆ ಇದೆಯೋ ಅಲ್ಲಿ ಸರ್ವ ಶಕ್ತಿಗಳು, ಸರ್ವ ಗುಣಗಳು ಸ್ವತಃ ಬರುತ್ತೆ। एक संतुष्टता अनेक गुणों को अपना लेती है। ಒಂದು ಸಂತುಷ್ಟತೆ ಅನ್ನೋದು ಅನೇಕ ಗುಣಗಳನ್ನು ತಗೊಂಡು ಬರುತ್ತೆ। तो हर एक अपने से पूछे, मैं सदा संतुष्ट आत्मा रहती हूँ। ಪ್ರತಿಯೊಬ್ಬರು ತನ್ನನ್ನ ತಾನು ಕೇಳ್ಕೊಳ್ಳಿ, ನಾನು ಸದಾ ಸಂತುಷ್ಟ ಆತ್ಮ ಆಗಿರ್ತೀನ? संतुष्ट आत्मा सदा सर्व के बाप के समीप और समान स्थिति में रहती है। ಸಂತುಷ್ಟ ಆತ್ಮ ಸದಾ ಸರ್ವರ, ಬಾಬೋರ ಸಮೀಪ ಹಾಗೂ ಸಮಾನ ಸ್ಥಿತಿಯಲ್ಲಿ ಇರ್ತಾರೆ। लेकिन इस स्थिति में रहने के लिए वो साक्षी दृष्टा अवस्था चाहिए। ಯಾರು ಈ ತರ ಸಂತುಷ್ಟವಾಗಿರ್ತಾರೆ, ತಂದೆಗೆ ಸಮೀಪ ಸಮಾನವಾಗಿರ್ತಾರೆ, ಸರ್ವರಿಗೂ ಪ್ರಿಯವಾಗಿರ್ತಾರೆ, ಯಾರು? ಬಾಬಾ ಹೇಳ್ತಾರೆ ಅದು ಯಾವಾಗ ಸಾಧ್ಯ ಅಂದ್ರೆ
ಈ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಬಹಳ ಸಾಕ್ಷಿ ದೃಷ್ಟ ಅವಸ್ಥೆ ಬೇಕು, ತ್ರಿಕಾಲದರ್ಶಿ ಅವಸ್ಥೆ ಬೇಕು. ಪ್ರತಿ ಒಂದು ಕರ್ಮ ತ್ರಿಕಾಲದರ್ಶಿ, ಅರ್ಥಾತ್ ಪ್ರತಿ ಒಂದು ಮಾತಲ್ಲೂ 3 ಕಾಲವನ್ನು ಪರಿಶೀಲನೆ ಮಾಡಿ ಮತ್ತೆ ಕರ್ಮ ಮಾಡುವಂಥವ್ರು. इसके लिए 2 बातें आवश्यक, ಅದಕ್ಕೆ 2 ಮಾತಿನ ಅವಶ್ಯಕತೆ ಇದೆ. 2 बातें है ಸಂಬಂಧ और ಸಂಪತ್ತು. ಆ 2 ಮಾತು ಯಾವುದು ಅಂದ್ರೆ, ಒಂದು ಸಂಬಂಧ ಮತ್ತೊಂದು ಸಂಪತ್ತು. ಸಂಬಂಧ ಬಿ ಅವಿನಾಶಿ, ಸಂಪತ್ತಿ ಬಿ ಅವಿನಾಶಿ. ಸಂಬಂಧನೂ ನಮ್ದು ಅವಿನಾಶಿ ಬಾಬೋರ್ ಜೊತೆ. ಬಾಬಾ ಹೇಳ್ತಾರೆ ಸಂಪತ್ತು ಬಾಬೋರಿಂದ ಸಿಗೋದು ಅವಿನಾಶಿಯಾಗಿದೆ. ಪ್ರಾಪ್ತ ಹೋತಾ ಹಿ ಅವಿನಾಶಿ ಬಾಪ್ ದ್ವಾರ, ಅದು ಪ್ರಾಪ್ತಿ ಆಗೋದೇ ಅವಿನಾಶಿ ತಂದೆಯಿಂದ. ಯಾವಾಗ ಅವಿನಾಶಿ ಸಂಪತ್ತು ಹಾಗೂ ಸಂಬಂಧ ಪ್ರಾಪ್ತಿಯಾಗುತ್ತೋ ಆತ್ಮ ಸದಾ ಸಂತುಷ್ಟ ಹಾಗೂ ಬಾಬೋರ ಸರ್ವ ಆತ್ಮಗಳ ಎಲ್ಲರಿಗೂ ಪ್ರಿಯ ಆಗುತ್ತೆ. ಸಂತುಷ್ಟ ಆತ್ಮನೇ ಬಾಬೋರಿಗೂ ಎಲ್ಲ ಆತ್ಮಗಳಿಗೂ ಪ್ರಿಯ. ಅಸಂತುಷ್ಟತೆಗೆ ಆಧಾರ 2 ಮಾತು, ಒಂದು ಅವಿನಾಶಿ ಸಂಪತ್ತು, ಇನ್ನೊಂದು ಅವಿನಾಶಿ ಸಂಬಂಧ ಸಿಕ್ಕಿದೆ. कोई भी परिस्थिति माया के रूप में आती तो घबराते नहीं. ಸಂತುಷ್ಟ ಆತ್ಮಗಳು ಯಾವುದೇ ಪರಿಸ್ಥಿತಿ ಮಾಯೆಯ ರೂಪದಲ್ಲಿ ಬರುತ್ತೆ ಆದ್ರೂ ಅವರು ಗಾಬರಿ ಆಗಲ್ಲ. ऐसे महसूस करते जैसे बेहद के पर्दे पर ಮಿಕ್ಕಿ ಮೌಸ್ ಕಾ ಖೇಲ್ ಚಲ್ ರಹಾ ಹೇ. ಅವ್ರಿಗೆ ಈ ತರ ಅನುಭವ ಆಗುತ್ತೆ, ಸಂತುಷ್ಟ ಆತ್ಮಗಳಿಗೆ ಈ ಬೇಹದ್ದಿನ ಡ್ರಾಮಾದ ಪರದೆ ಮೇಲೆ ಮಿಕ್ಕಿ ಮೌಸ್ ಆಟ ನಡೀತಾ ಇದೆ ಅಂತ ಅನುಭವ ಆಗುತ್ತೆ. ಪರೇಶಾನ್ ನಹಿ ಹೋತೆ, ಮಿಕ್ಕಿ ಮೌಸ್ ಕಾ ಖೇಲ್ ದೇಖ್ ಮನೋರಂಜನ್ ಕರ್ತೆ ಹೇನ. ಬಾಬಾ ಹೇಳ್ತಾರೆ ಅವರಿಗೆ ಅಶಾಂತಿ ಆಗೋದಿಲ್ಲ. ಹೇಗೆ ಮಿಕ್ಕಿ ಮೌಸ್ ಆಟ ನೋಡಿದ್ರೆ ಮನೋರಂಜನೆ ಅನ್ಸುತ್ತಲ್ಲ, ಹಾಗೆ ಮಾಯೆಯ ಭಿನ್ನ ಭಿನ್ನ ರೂಪ, ಭಿನ್ನ ಭಿನ್ನ ಮಿಕ್ಕಿ ಮೌಸ್ ರೂಪದಲ್ಲಿ ಅನುಭವ ಮಾಡ್ತಾರೆ ಯಾರು? संतुष्ट आत्मगणु. ऐसी स्थिति का अनुभव बाप द्वारा सर्व को प्राप्त करना ही है और किया भी है. ಈ ತರ ಸ್ಥಿತಿಯ ಅನುಭವ ಬಾಬೋರಿಂದ ಸರ್ವರಿಗೂ ಪ್ರಾಪ್ತಿ ಆಗ್ಬೇಕು, ಮಾಡ್ಕೊಳ್ಬೇಕು, ಮತ್ತೆ ಮಾಡ್ಕೊಂಡಿದ್ದೀರಿನೂ ಕೂಡ. बाप दादा देखते हैं निर्भय एकाग्र बुद्धि बन विजयी आत्माएं कोई भी परिस्थिति में डगमग नहीं होती है. ಬಾಪ್ ದಾದವ್ರು ನೋಡ್ತಾರೆ ನಿರ್ಭಯ ಹಾಗೂ ಏಕಾಗ್ರ ಬುದ್ಧಿಯಿಂದ ವಿಜಯಿ ಆತ್ಮಗಳು ಯಾವುದೇ ಪರಿಸ್ಥಿತಿಯಲ್ಲಿ ಏರುಪೇರು ಆಗೋದಿಲ್ಲ. जो बाप की हर बच्चे में शुभ आश है कि हर बच्चा सदा विजयी बन बाप को अपना विजय का स्वरूप दिखावे. तो हर एक अपने से पूछे मैं कौन. ಬಾಬಾ ಹೇಳ್ತಾರೆ ಯಾರು ಬಾಬೋರ ಪ್ರತಿಯೊಂದು ಮಕ್ಕಳು जो बाप की हर बच्चे में, ಬಾಬೋರಿಗೆ ಪ್ರತಿಯೊಂದು ಮಕ್ಕಳಲ್ಲಿ ಶುಭ ಆಸೆ ಇದೆ. ನನ್ನ ಪ್ರತಿಯೊಂದು ಮಕ್ಕಳು ಸದಾ ವಿಜಯಿಯಾಗಿ ಬಾಬೋರಿಗೆ ತನ್ನ ವಿಜಯದ ಸ್ವರೂಪವನ್ನ ತೋರಿಸ್ಲಿ. ಹಾಗಾದ್ರೆ ನೀವು ಪ್ರತಿಯೊಬ್ರು ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನಾನ್ ಯಾರು, ಮೇ ಕೌನ್. बाप दादा ने पहले भी सुनाया कि कभी कभी का शब्द समय प्रमाण अभी ब्राह्मण डिक्शनरी से समाप्त कर दो. ಬಾಪ್ ದಾದವ್ರು ಮೊದಲು ತಿಳಿಸ್ಕೊಟ್ಟಿದ್ದಾರೆ ಕೆಲವೊಮ್ಮೆ ಅನ್ನೋ ಶಬ್ದವನ್ನ ಸಮಯ ಪ್ರಮಾಣ ಈಗ ಬ್ರಾಹ್ಮಣರ ಡಿಕ್ಷನರಿಯಿಂದನೇ ಸಮಾಪ್ತಿ ಮಾಡಿ. जब बाप से सदा का वर्षा लेना है तो हर प्राप्ति सदा प्राप्त. ಬಾಬೋರಿಂದ ಸದಾ ಕಾಲದ ಆಸ್ತಿ ತಗೋಬೇಕನ್ನೋದಾದ್ರೆ ಪ್ರತಿ ಒಂದು ಪ್ರಾಪ್ತಿ ಸದಾ ಪ್ರಾಪ್ತಿಯಾಗಲಿ. ಏಕೆಂದ್ರೆ ಬಾಬೋರ ಹೃದಯದ ಆಸೆಗಳನ್ನು ಪೂರ್ಣ ಮಾಡುವಂತವರೇ ಆಶಾ ದೀಪಗಳು ನೀವು. उनके संकल्प में भी कभी कभी शब्द आ नहीं सकता है क्यों. ಅವರ ಸಂಕಲ್ಪ ಮಾತ್ರದಲ್ಲೂ ಕೆಲವೊಮ್ಮೆನ್ನ ಶಬ್ದ ಬರಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಸದಾ ಬಾಪ್ ಕೆ ಸಾಥ್ ಅವ್ರ ಬಾಪ್ ಕೆ ಸಾಥಿ, ಅವರು ಸದಾ ಬಾಬೋರ ಜೊತೆ ಹಾಗೂ ಬಾಬೋರ ಜೊತೆಗಾರರಾಗಿರ್ತಾರೆ.
साथ रहने वाले भी और साथी बन विश्व परिवर्तन का कार्य करने वाले ಅವರು ಸದಾ ಬಾಬೋರ ಜೊತೆಯಲ್ಲಿ ಇರೋರುನು ಹಾಗೂ ಜೊತೆಗಾರರಾಗಿ ವಿಶ್ವ ಪರಿವರ್ತನೆಯ ಕಾರ್ಯ ಮಾಡುವಂತವರುನು. तो बोलो इस सदा का वरदान बाप दादा द्वारा प्राप्त कर लिया है ना. ಹೇಳಿ ಸದಾ ಕಾಲದ ವರದಾನ. ಕಬಿ ಕಬಿ ಅನ್ನೋದು ಶಬ್ದ ಈ ಡಿಕ್ಷನರಿಯಿಂದ ತೆಗ್ದಾಕಿ ಅಂದ್ರಲ್ಲ, ಆದ್ದರಿಂದ ಸದಾ ಅನ್ನೋ ವರದಾನ ಬಾಪ್ ದಾದವರಿಂದ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ. ये तो जन्म लेते ही बाप दादा हर बच्चे को सदा यही वरदान देते, सदा योगी भव पवित्र भव. ಈ ಬ್ರಾಹ್ಮಣ ಜನ್ಮ ತಗೊಳ್ತಾನೆ ಬಾಪ್ ದಾದವರು ಪ್ರತಿ ಒಂದು ಮಕ್ಕಳಿಗೂ ಸದಾ ಇದೇ ವರದಾನ ಕೊಡ್ತಾರೆ, सदा योगी भव पवित्र भव. उस वरदान द्वारा जो भी प्राप्तियां होती वह सदा के लिए होती है. ಈ ವರದಾನದಿಂದ ಯಾವ ವರದಾನ ಕೊಟ್ಟಿದ್ದಾರೆ ಎಲ್ಲರಿಗೂ ಬಾಪ್ ದಾದವ್ರ ಮೊದಲೇ, ಸದಾ ಯೋಗಿ ಭವ ಪವಿತ್ರ ಭವ. ಈ ವರದಾನದಿಂದ ಏನೆಲ್ಲ ಪ್ರಾಪ್ತಿಗಳಾಗುತ್ತೆ ಅದು ಸದಾ ಕಾಲಕ್ಕಾಗುತ್ತೆ, ಕೆಲವೊಮ್ಮೆಗೆ ಅಲ್ಲ ಅದು. तो सभी बच्चे सदा के अधिकारी है, क्योंकि बाप का हर बच्चे से, चाहे लास्ट बच्चा है लेकिन बाप को हर बच्चे से दिल का प्यार है. क्योंकि जो बड़े बड़े लोग हैं अपने को समझदार समझते हैं, वह भी बाप को पहचान नहीं सके, लेकिन बाप दादा के लास्ट बच्चे ने बाप को पहचान लिया है. ಎಲ್ಲ ಮಕ್ಕಳು ಸದಾ ಅಧಿಕಾರಿಗಳು, ಏಕೆಂದ್ರೆ ಬಾಬೋರ ಪ್ರತಿ ಒಂದು ಮಕ್ಕಳು ಲಾಸ್ಟ್ ಮಗು ಜೊತೆನೂ ಬಾಬೋರಿಗೆ ಹೃದಯದ ಪ್ರೀತಿ ಇದೆ. ಏಕೆಂದ್ರೆ ಈ ಜಗತ್ತಲ್ಲಿ ಯಾರು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಎಲ್ಲ ಕ್ಷೇತ್ರದಲ್ಲೂ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮನ್ನ ನಾವು ಬಹಳ ಬುದ್ಧಿವಂತರು, ತಿಳುವಳಿಕೆ ಇರೋರು, ವಿದ್ಯಾವಂತರು ಎಲ್ಲ ತಿಳ್ಕೊಂಡಿದಾರಲ್ಲ, ಅವರೇ ಬಾಬೋರನ್ನ ತಿಳ್ಕೊಳಕ್ ಆಗ್ಲಿಲ್ಲ, ಪರಮಾತ್ಮನನ್ನ ಅರ್ಥಕೊಳಕ್ ಆಗ್ಲಿಲ್ಲ. ಆದ್ರೆ ಬಾಪ್ ದಾದವರು ಲಾಸ್ಟ್ ಮಗುನು ಬಾಬೋರನ್ನ ತಿಳ್ಕೊಂಡಿದೆಯಲ್ಲ. दिल से कहते मेरा बाबा, इसीलिए बाप का हर बच्चे से अविनाशी प्यार है. ಲಾಸ್ಟ್ ಮಗು ಆದ್ರೂ ಬಾಬೋರನ್ನ ಹೃದಯದಿಂದ ನನ್ ಬಾಬಾ ಅಂತ ಕರೀತಾರೆ. ಬಾಬೋರನ್ನ ತಿಳ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಅದರಿಂದ ಬಾಬೋರ್ದು ಪ್ರತಿಯೊಂದು ಮಕ್ಕಳ ಜೊತೆನೂ ಅವಿನಾಶಿ ಪ್ರೀತಿ ಇದೆ. ಇಸಿಲಿಯೇ ಹರ್ ಬಚ್ಚೆ ಕೋ ಬಾಪ್ ಕಾ ವರದಾನ್. ಆದ್ದರಿಂದ ಪ್ರತಿಯೊಂದು ಮಕ್ಕಳಿಗೂ ಬಾಬೋರ ವರದಾನ ಇದೆ. बच्चे चाहे नंबरवार है लेकिन बाप दादा रोज एक ही समय एक ही वरदान सभी बच्चों को इकट्ठा देते हैं. हाँ, भले ನೀವು ಮಕ್ಕಳು ನಂಬರ್ವಾರ್ ಇದ್ದೀರಿ, ಬಂದಿರೋದು ನಂಬರ್ವಾರ್, ಪುರುಷಾರ್ಥನೂ ನಂಬರ್ವಾರ್ ಎಲ್ಲ ಇರ್ಬೋದು, ಆದ್ರೆ ಬಾಪ್ ದಾದವರಂತೂ ಪ್ರತಿನಿತ್ಯನು ಒಂದೇ ಸಮಯದಲ್ಲಿ ಒಂದೇ ವರದಾನ ಎಲ್ಲ ಮಕ್ಕಳಿಗೂ ಒಟ್ಟಿಗೆನೆ ಕೊಡ್ತಾರೆ. ಬಾಪ್ ದಾದಾ ಹರ್ ಬಚ್ಚಾ नंबरवार भले है लेकिन मेरा बाबा कहा हर रोज वरदान के अधिकारी बन गया. ಬಾಪ್ ದಾದವರ ಪ್ರತಿ ಒಂದು ಮಕ್ಕಳು ನಂಬರ್ವಾರ್ ಬಲೆ ಇದ್ದಾರೆ, ಆದ್ರೆ ನನ್ನ ಬಾಬಾ ಅಂತ ಕರೆದ್ರಲ್ಲ ಹೃದಯದಿಂದ, ಅಂದ್ರೆ ಪ್ರತಿನಿತ್ಯನೂ ಬಾಬೋರ ವರದಾನಕ್ಕೆ ಅವರು ಅಧಿಕಾರಿಗಳು. हर एक बच्चे को चाहे कहाँ भी रहते, इंडिया में रहते या फॉरेन में रहते, लेकिन बाप दादा सभी को एक ही बाप दादा मिलता है और वरदान को प्राप्त कर खुश भी होते हैं. लेकिन दो प्रकार के बच्चे हैं. ಪ್ರತಿಯೊಂದು ಮಕ್ಕಳಿಗೂ ಭಲೆ ನೀವು ಎಲ್ಲೇ ಇರೋರು ಇರ್ಬೋದು, ಇಂಡಿಯಾದವ್ರು ಇರ್ಬೋದು, ಫಾರಿನಲ್ಲಿ ಇರೋರು ಇರ್ಬೋದು, ಆದ್ರೆ ವರದಾನ ಎಲ್ಲರಿಗೂ ಒಬ್ಬರೇ ಬಾಪ್ ದಾದವರಿಂದ ಸಿಗುತ್ತೆ. ಹಾಗೂ ವರದಾನವನ್ನ ಪ್ರಾಪ್ತಿ ಮಾಡ್ಕೊಂಡು ಖುಷಿನೂ ಆಗುತ್ತೆ. ಆದ್ರೆ ಬಾಬೋರಿಗೆ ಎರಡು ಪ್ರಕಾರದ ಮಕ್ಕಳಿದ್ದಾರೆ. ಏಕ್ ಬಚ್ಚೆ वरदान को देख खुश जरूर होते हैं लेकिन आगे नंबर वही लेते हैं. तो सिर्फ वरदान को देख खुश नहीं होते, वर्णन नहीं करते कि मेरा वरदान है, लेकिन वरदान को फलीभूत करते हैं. ಬಾಬೋರಿಗೆ ಎರಡು ಪ್ರಕಾರದ ಮಕ್ಕಳು. ಒಂದು ತರಹದ ಮಕ್ಕಳು ವರದಾನ ನೋಡಿ ಖುಷಿ ಆಗುತ್ತೆ ಅವರಿಗೆ, ನನಗೆ ಬಾಬೋರು ಇಂತಿಂತ ವರದಾನ ಕೊಟ್ಟಿದ್ದಾರೆ. ಆದ್ರೆ ಫಸ್ಟ್ ನಂಬರ್ ಅಲ್ಲಿ ಬರೋರು ಯಾರು,
ಬರೀ ವರದಾನ ನೋಡಿ ಖುಷಿ ಪಡೋದ್ರಲ್ಲ, ವರ್ಣನೆ ಮಾಡೋದ್ರಲ್ಲ. ಬಾಬಾ ನನಗೆ ಇಂತಿಂತ ವರದಾನ ಕೊಟ್ಟಿದ್ದಾರೆ, ನನಗೆ ಅವಾಗ ಆ ವರದಾನ ಕೊಟ್ರು, ಇವಾಗ ಈ ವರದಾನ ಕೊಟ್ರು. ಕೆಲವರಿಗೆ ನಶೆ ಇರುತ್ತೆ, ಓಕೆ. ಆದ್ರೆ ಆ ವರದಾನವನ್ನು ಫಲೀಭೂತ ಮಾಡ್ಬೇಕಲ್ಲ, ಆ ವರದಾನವನ್ನ ಉಪಯೋಗಿಸ್ಬೇಕು, ಅದ್ರ ಫಲನ ಅನುಭವ ಮಾಡ್ಬೇಕಲ್ಲ. वरदान से लाभ लेकर वरदान का फल निकालते हैं. ಆ ವರದಾನವನ್ನ ಉಪಯೋಗಿಸ್ಕೊಂಡು ಅದ್ರ ಲಾಭ ತಗೊಂಡು ವರದಾನದ ಫಲ ತೆಗಿತಾರೆ, ಅನುಭವ ಮಾಡ್ತಾರೆ. बीज है लेकिन बीज को फलीभूत नहीं करे, फल नहीं निकाले तो सिर्फ खुशी होती है. वरदान से फल निकालने के लिए जैसे कोई भी बीज होता, उसका फल निकालने के लिए उनको पानी और धूप चाहिए, तभी फल निकलता है. ಬಾಬಾ ಹೇಳ್ತಾರೆ, ಬೀಜ ಇದೆ, ಬೀಜ ತಾನೇ ಫಲೀಭೂತ ಆಗಲ್ಲ. ಬೀಜ ಹಂಗೆ ಇಟ್ರೆ ಫಲ ಬಿಡೋದಿಲ್ಲ. ಬರೀ ಖುಷಿ ಆಗುತ್ತಷ್ಟೇ. ನನಗೆ ಈ ತರ ವರದಾನ ಕೊಟ್ರು, ಈ ತರ ವರದಾನ ಕೊಟ್ರು, ಬೀಜ ಇಟ್ಕೊಂಡು ಖುಷಿ ಆಗುತ್ತೆ. ವರದಾನದ ಫಲ ತೆಗಿಬೇಕಲ್ಲ, ಅದರ ಪ್ರಾಪ್ತಿಯನ್ನ ಅನುಭವ ಮಾಡ್ಬೇಕಲ್ಲ. ಹೇಗೆ ಯಾವುದೇ ಬೀಜನ ಈ ಫಲ ತೆಗಿಬೇಕು ಅದರಿಂದ ಅಂದ್ರೆ ಅದಕ್ಕೆ ಭೂಮಿಗೆ ಹಾಕ್ಬೇಕು, ನೀರ್ ಕೊಡ್ಬೇಕು, ಬಿಸಿಲು ಬಿಡ್ಬೇಕು, ಅವಾಗ ಫಲ ಬರುತ್ತೆ. तो यहाँ भी हर एक को जब वरदान का फल निकालना, जिससे विस्तार होता जाए, अपने ही मन में वरदान के फल द्वारा वृद्धि होते जाए. तो यहाँ भी बाबा कहते वरदान का फल निकालने के लिए बार बार वरदान को स्मृति में लाओ. ಹಾಗೆ ನಿಮ್ಮ ಮನಸ್ಸಲ್ಲಿ ವರದಾನದಿಂದ ಫಲ ಅಥವಾ ವೃದ್ಧಿ ಆಗ್ಬೇಕು ಅಂದ್ರೆ ಇಲ್ಲೂ ಬಾಬಾ ಹೇಳ್ತಾರೆ, ವರದಾನದ ಫಲ ತೆಗಿಬೇಕಂದ್ರೆ ಪದೇ ಪದೇ ವರದಾನವನ್ನ ಸ್ಮೃತಿಗೆ ತಂದ್ಕೊಳ್ಳಿ. ಇವತ್ತು ವರದಾನ ಸಿಕ್ತು, ಓದ್ದೆ, ಹೇಳ್ದೆ, ಕೇಳ್ದೆ, ಖುಷಿ ಆಯ್ತು, ನನ್ಗೆ ಈ ವರದಾನ ಕೊಟ್ಟಿದ್ದಾರೆ, ಅಲ್ಲಿಗೆ ಮರ್ತು ಬಿಟ್ರೆ ಬಾಬಾ ಹೇಳ್ತಾರೆ ಆ ವರದಾನವನ್ನ ಮತ್ತೆ ಮತ್ತೆ ಸ್ಮೃತಿಗೆ ತಂದ್ಕೊಳ್ಳಿ. ಬಾಬಾ ಮುರಳಿಯಲ್ಲೂ ಪ್ರತಿದಿನ ವರದಾನ ಕೊಡ್ತಾರೆ. ವರದಾನ ಕೇಳಿದ್ರು, ತುಂಬಾ ಚೆನ್ನಾಗಿತ್ತು ಇವತ್ತು ವರದಾನ, ಇನ್ನಿಬ್ರಿಗೆ 4 ಜನಕ್ಕೆ ವರ್ಣನೆ ಮಾಡಿದ್ರು. ಬಾಬಾ ಹೇಳ್ತಾರೆ ಅದು ಪದೇ ಪದೇ ಇಡೀ ದಿನದಲ್ಲಿ ಸ್ಮೃತಿಗೆ ಬರ್ತಾ ಇರ್ಬೇಕು. ಸ್ಮೃತಿ ಸ್ವರೂಪದಿಂದ ಸ್ಮೃತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಪದೇ ಪದೇ ಸ್ಮರಣೆ ಮಾಡೋದಲ್ಲ, ಆದ್ರೆ ಸ್ಮೃತಿ ये है पानी देना और स्वरूप में स्थित होना ये धूप लगाना. ಬಾಬಾ ಹೇಳ್ತಾರೆ ಸ್ಮೃತಿ ಇದು ನೀರ್ ಕೊಟ್ಟಂಗೆ, ಪದೇ ಪದೇ ಸ್ಮೃತಿಗೆ ತಂದ್ಕೊಡೋದಿದೆಯಲ್ಲ, ಇದು ಬೀಜಕ್ಕೆ ನೀರ್ ಕೊಟ್ಟಂಗೆ. ಆ ಸ್ಮೃತಿ ಸ್ವರೂಪನೇ ಆಗ್ಬಿಟ್ಟು ಆ ಸ್ಥಿತಿಯಲ್ಲೇ ಸ್ಥಿತ ಆಗೋದಿದೆ, ಇದು ಬಿಸಿಲು ಕೊಟ್ಟಂಗೆ. ಫಲೀಭೂತ್ ಹೋನೆ ಸೆ ಸ್ವಯಂ ಮೇ ಬಿ ಬಹು ಶಕ್ತಿ ಬರ್ತಿ. ಯಾವಾಗ ಈ ತರ ಉಪಯೋಗಿಸ್ತೀರಿ, ಈ ಬೀಜ ಫಲೀಭೂತ ಆಗುತ್ತೋ ಅವಾಗ ಸ್ವಯಂಗೂ ತುಂಬಾ ಶಕ್ತಿ ತುಂಬುತ್ತೆ. और दूसरों को भी उस फल द्वारा शक्ति का अनुभव करा सकते हैं. ಅವಾಗ ನೀವು ಅನ್ಯರಿಗೂ ಕೂಡ ಆ ಫಲದ ಅನುಭೂತಿಯನ್ನ, ಆ ಶಕ್ತಿಯ ಅನುಭೂತಿಯನ್ನ ನೀವು ಮಾಡಿಸ್ಬೋದು. बाप दादा अभी क्या चाहते हैं, क्योंकि बाप दादा कुछ समय से लेके समय की वार्निंग दे रहे हैं. ಬಾಪ್ ದಾದವರು ಈಗೇನ್ ಬಯಸ್ತಾರೆ, ಏಕೆಂದ್ರೆ ಬಾಪ್ ದಾದವರು ಸ್ವಲ್ಪ ಸಮಯದಿಂದನೂ ಸಮಯದ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ ಬರ್ತಾ ಇದ್ದಾರೆ. ಹರ್ ಬಚ್ಚೆ ಕಿ ಪಢಾಯಿ ಕಿ ರಿಸಲ್ಟ್ ಕಾ ಸಮಯ ಅಚಾನಕ್ ಆನಾ ಹಿ, ಇಸ್ಕೆ ಲಿಯೆ ಸದಾ ಎವರ್ ರೆಡಿ. ಪ್ರತಿ ಒಂದು ಮಕ್ಕಳಿಗೂ ಈ ವಿದ್ಯೆದು ಏನು ರಿಸಲ್ಟ್ ಇದೆಯೋ ಆ ರಿಸಲ್ಟಿನ ಸಮಯನೂ ಅಚಾನಕ್ ಆಗಿ ಬರುತ್ತೆ. ಅಂದ್ರೆ ಪರೀಕ್ಷೆನೂ ಅಚಾನಕ್ ಅಂದ್ರೆ ಅವಾಗ್ಲೇ ರಿಸಲ್ಟ್ ಬಂದ್ಬಿಡುತ್ತಲ್ಲ ಇದು, ಅದಕ್ಕೋಸ್ಕರ ಸದಾ ಎವರ್ ರೆಡಿ ಆಗಿರಿ. साथ साथ बाप दादा का ये भी इशारा दे रहे, अभी समय है उड़ती कला के तीव्र पुरुषार्थ. ಜೊತೆ ಜೊತೆಗೆ ಬಾಪ್ ದಾದವರು ಈ ಸೂಚನೆ ಕೊಡ್ತಾ ಇದ್ದಾರೆ, ಈಗ ಸಮಯ ಆಗಿದೆ ಹಾರುವ ಕಳೆಯ ಅಥವಾ ತೀವ್ರ ಪುರುಷಾರ್ಥದ ಸಮಯ. ನಡೀತಾ ಇದ್ದೀನಿ ಅನ್ನೋ ಸಮಯ ಅಲ್ಲ, ಮಾಡ್ತಾ ಇದ್ದೀನಿ, ನಾನು ಪುರುಷಾರ್ಥದಲ್ಲಿ ನಡೀತಾ ಇದ್ದೀನಿ, ಓಡ್ತಾ ಇದ್ದೀನಿ, ಜಂಪ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅಲ್ಲ. ಈಗ ಉड़ रहे हैं, ಹಾರ್ತಾ ಇದ್ದೀನಿ. ಸಾಧಾರಣ ರೀತಿಯಲ್ಲಿ ತನ್ನ ದಿನಚರಿಯನ್ನ ಕಳಿಬೇಡಿ. अब समय ಕಾಮನ್ ಪುರುಷಾರ್ಥ ಕಾ ಗಯ, ಆ ಸಮಯ ಹೊರಟೋಯ್ತು. ಈಗ ಕಾಮನ್ ಪುರುಷಾರ್ಥ ಏನಿದೆ, ಸಾಧಾರಣ ಪುರುಷಾರ್ಥ ಅದು ಹೊರಟೋಯ್ತು.
ಆದ್ದರಿಂದ ಬಾಪ್ದಾದವರು ನಿಮ್ಮ ಮಕ್ಕಳಿಗೆ ಸೂಚನೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪ ಚೆಕ್ ಮಾಡ್ಕೊಳ್ಳಿ. मानो अपना तीव्र पुरुषार्थ न कर 1 घंटा साधारण पुरुषार्थ में रहे और 1 घंटे में ही अचानक अगर फाइनल पेपर का टाइम आ गया तो अंत मते सो गति। 1 घंटे का साधारण पुरुषार्थ कितना नुकसान कर देगा. अब ಸಮಯದ ಸೂಚನೆ ಎಚ್ಚರಿಕೆ ಕೊಡ್ತಾ ಹೇಳ್ತಾ ಇದ್ದಾರೆ, ತಿಳ್ಕೊಳ್ಳಿ, ನಿಮ್ಮ ತೀವ್ರ ಪುರುಷಾರ್ಥ ನಿಮ್ದಿಲ್ದೆ ನಾನಿವಾಗ 1 ಗಂಟೆ ಅಷ್ಟೇನೆ ನಾನು ಸಾಧಾರಣವಾದ ಪುರುಷಾರ್ಥದಲ್ಲಿದ್ದೀನಿ ಅಂತ ನೀವು ತಿಳ್ಕೊತೀರಿ. ಆ 1 ಗಂಟೆಯಲ್ಲೇ ಅಚಾನಕ್ ಆಗಿ ಫೈನಲ್ ಪೇಪರ್ನ ಟೈಮ್ ಬಂತು ಅಂದ್ರೆ ಮತ್ತೆ ಸೋಗತಿ, ಅವಾಗಿನ ಅಂತಿಮ ಮತಿ ಏನಿರುತ್ತೋ ಸೋಗತಿ ಆಗತ್ತೆ. ಬಾಬೆ ಹೇಳ್ತಾರೆ, ಆ 1 ಗಂಟೆ ಸಾಧಾರಣ ಪುರುಷಾರ್ಥ ಮಾಡಕ್ ಹೋಗಿ ಎಷ್ಟೊಂದು ಹಾನಿ ಆಗುತ್ತೆ. ಆದ್ದರಿಂದ ಬಾಪ್ದಾದ ಪ್ರತಿಯೊಂದು ಮಕ್ಕಳಿಗೂ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಸೆಕೆಂಡು ಸಮಯದ ಮಹತ್ವವನ್ನು ಸಮಯ ಪ್ರತಿ ಸಮಯ ಎಚ್ಚರಿಕೆ ಸೂಚನೆ ಕೊಡ್ತಾನೆ ಇರ್ತಾರೆ. हलचल के समय अचल रहने का पुरुषार्थ तीव्र पुरुषार्थी ही कर सकता है. ಹಲ್ಚಲಿನ ಸಮಯದಲ್ಲಿ ಅಚಲವಾಗಿರೋ ಪುರುಷಾರ್ಥ ತೀವ್ರ ಪುರುಷಾರ್ಥಿ ಮಾತ್ರ ಮಾಡಕ್ ಸಾಧ್ಯ. ಎಲ್ಲಾ ವ್ಯವಸ್ಥೆ ಎಲ್ಲಾ ಶಾಂತವಾಗಿದೆ, ರೆಡ್ ಲೈಟ್ ಇದೆ, ಶಾಂತವಾಗಿದೆ, ಹಾಡಿದೆ, ಅವಾಗ ಯೋಗ ಮಾಡ್ತಾ ನನ್ನ ಸ್ಥಿತಿಯಲ್ಲಿ ಇರೋದಲ್ಲ. ನಾವೇ ಹೇಳ್ತಾರೆ, ಹಲ್ಚಲಿನ ಸಮಯದಲ್ಲಿ ಅಚಲವಾಗಿರೋರೆ ಪುರುಷಾರ್ಥದಲ್ಲಿ ತೀವ್ರ ಪುರುಷಾರ್ಥ ಮಾಡ್ಲಿಕ್ಕೆ ಸಾಧ್ಯ. साधारण पुरुषार्थी एवरेडी बनने में समय लगा देगा. ಸಾಧಾರಣ ಪುರುಷಾರ್ಥಿಗೆ ಆ ಪರೀಕ್ಷೆ ಪೇಪರ್ನ ಮುಂದೆ ಬಂದಾಗ ಎವರೆಡಿ ಆಗೋದಕ್ಕೆ ಸಮಯ ತಗೊಳ್ಬೇಕಾಗತ್ತೆ. ಆದ್ದರಿಂದ ಬಾಪ್ದಾದವ್ರು ತಿಳಿಸಿದರೆ ಸೆಕೆಂಡ್ ಅಲ್ಲಿ ಬಿಂದು ಅರ್ಥಾತ್ ಫುಲ್ ಸ್ಟಾಪ್, ಸಂಕಲ್ಪಗಳು ಸ್ಟಾಪ್. अगर तीव्र पुरुषार्थी नहीं होगा तो क्या होता है. ತೀವ್ರ ಪುರುಷಾರ್ಥ ಮಾಡಿದ್ರೆ ಆ ಸ್ಥಿತಿ ಬರುತ್ತೆ. ತೀವ್ರ ಪುರುಷಾರ್ಥ ಇಲ್ಲ ಅಂದ್ರೆ ಏನಾಗುತ್ತೆ, ಅನುಭವಿ ಅಂತೂ ಇದೀರಿ ಅಲ್ಲ. ಫುಲ್ ಸ್ಟಾಪ್ ಹಾಕೋದ್ರ ಬದಲು ಕ್ವಶನ್ ಮಾರ್ಕ್ तो नहीं बन जाएगा. ನಾನು ಹಾಕ್ಬೇಕು ತೀವ್ರ ಪುರುಷಾರ್ಥದಿಂದ ಫುಲ್ ಸ್ಟಾಪು, ಅದ್ರ ಬದಲು ಕ್ವಶನ್ ಮಾರ್ಕ್ ಬರೋದಿಲ್ಲ ತಾನೆ. ಬಿಂದು ಎಷ್ಟು ಸಹಜ, ಕ್ವಶನ್ ಮಾರ್ಕ್ ಎಷ್ಟು ಡೊಂಕಾಗಿರುತ್ತೆ. ಫುಲ್ ಸ್ಟಾಪ್ ಅಂದ್ರೆ ಫುಲ್ ಸ್ಟಾಪ್ ಆಗ್ಬಿಡ್ಬೇಕು, ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಆಗ್ಬಿಡ್ಬೇಕು. ಕಾಮದ ಮಾತ್ರೆ ಅಲ್ಲ, ಕಾಮ ಈ ಚಿಹ್ನೆ ಅಲ್ಲ, ಆಶ್ಚರ್ಯದ ಚಿಹ್ನೆನೂ ಅಲ್ಲ, ಪ್ರಶ್ನಾರ್ಥಕ ಚಿಹ್ನೆನೂ ಅಲ್ಲ. ಏನ್ ಮಾಡ್ಲಿ ಅನ್ನೋ ಯೋಚನೆಯಲ್ಲಿ ಯೋಚನೆ ಮಾಡೋಕ್ಕೂ ಸಮಯ ಸಿಗೋದಿಲ್ಲ. ಒಂದೇ ಸಂಕಲ್ಪ, 1 ಸೆಕೆಂಡ್ ಅಂದ್ರೆ ಎಷ್ಟೊತ್ತು, ಒಂದು ಥಾಟ್ 1 ಸೆಕೆಂಡ್ ಅಷ್ಟೇನೆ, ಯೋಚನೆ ಮಾಡೋಕ್ಕೂ ಸಮಯ ಇರಲ್ಲ. तो कोई भी बच्चा ये सोच नहीं सकता कि इतना फास्ट पुरुषार्थ करना ही पेपर में पास होना है. ಯಾವ ಮಕ್ಕಳಿಗೂ ಬಾಬಾವ್ರು ಹೇಳೋ ತರ ಎಷ್ಟು ಅರ್ಥ ಆಗುತ್ತೋ, ಯಾವುದೇ ಮಗು ಇದನ್ನ ಯೋಚನೆನೇ ಮಾಡಕ್ಕಾಗಲ್ಲ. ಇಷ್ಟು ಫಾಸ್ಟ್ ಪುರುಷಾರ್ಥ ಮಾಡಿದ್ರೇನೆ ನಾ ಪೇಪರ್ ಅಲ್ಲಿ ಪಾಸ್ ಆಗೋದು ಅನ್ನೋದು. ಬಾಪ್ ದಾದಾ ದೇಖ್ತೆ ಹೇ अभी भी कारणे अकारणे क्यों क्या कैसे ऐसे ये कोई कोई बच्चों के रोज के चार्ट में दिखाई देता है. ಬಾಪ್ ದಾದವ್ರು ನೋಡ್ತಾರೆ, ಈಗಲೂ ಕಾರಣನೋ ಅಕಾರಣದಿಂದನೋ, ಯಾಕೆ ಏನು ಹೇಗೆ ಹಾಗೆ. ಕೆಲವು ಮಕ್ಕಳದು ಪ್ರತಿದಿನ ಚಾರ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಕಾಣಿಸ್ತದೆ. ಬಹುತೋಂ ಕೆ ಚಾರ್ಟ್ ಮೇ ಬಾಪ್ ದಾದಾನೆ ದೇಖಾ ಹೈ. ಚಾರ್ಟ್ ಹೇಳ್ತಾ ಇದ್ದಾರೆ ಬಾಬು, ನಮ್ದು ರಿಸಲ್ಟ್ ಬಹಳಷ್ಟು ಮಕ್ಕಳ ಚಾರ್ಟ್ ಅಲ್ಲಿ ಬಾಪ್ ದಾದವ್ರು ನೋಡಿದರೆ ವೇಸ್ಟ್ ಥಾಟ್ಸ್ ಕಿ ಲೆಹರ್ ಸಮಯ ಲೇ ಲೇತಿ. ವೇಸ್ಟ್ ಥಾಟ್ಸ್ ವ್ಯರ್ಥ ವಿಚಾರಗಳು ಅಲ್ಲಿ ಆ ಅಲೆಯಲ್ಲಿ ಸಮಯ ಜಾಸ್ತಿ ಹೋಗುತ್ತೆ. और वेस्ट की रफ्तार ऐसी तीव्र होती है जो साधारण संकल्प का 1 घंटा और फास्ट संकल्प का 1 मिनट. इसलिए आज ये देख रहे थे कि सबकी प्रिय बाप दादा की प्रिय संतुष्ट आत्माएं कौन कौन है. ನಾವೇ ಹೇಳ್ತಾರೆ, ವೇಸ್ಟ್ ಥಾಟ್ಸಿನ ಅಲೆ ಜಾಸ್ತಿ ಸಮಯ ತಗೊಳ್ತಾ ಇದೆ ಅನ್ನೋದು ರಿಸಲ್ಟ್ ಬಾಬಾ ಅವ್ರು ನೋಡ್ತಾ ಇರೋದು.
ವೇಸ್ಟಿನ ತೀವ್ರತೆ ಇಷ್ಟೊಂದು ತೀವ್ರವಾಗಿರುತ್ತೆ. ಬಾಬಾ ಹೇಳ್ತಾರೆ ಜೋ ಸಾಧಾರಣ ಸಂಕಲ್ಪಕ 1 ಗಂಟೆ, ಸಾಧಾರಣ ಸಂಕಲ್ಪದ 1 ಗಂಟೆ ಸಾಧಾರಣವಾಗಿ ನಡೀತಾ ಇದೆ. ಇನ್ನೊಂದು ಫಾಸ್ಟ್ ಸಂಕಲ್ಪದ 1 ನಿಮಿಷ. ವ್ಯರ್ಥ ಸಂಕಲ್ಪ ಹೆಂಗ್ ನಡೀತೆ? ಫಾಸ್ಟ್ ಆಗಿ. ಅದು 1 ನಿಮಿಷ. ಸಾಧಾರಣ ಸಂಕಲ್ಪ 1 ಗಂಟೆ ತಗೊಳುತ್ತೆ, ತಿಳ್ಕೊಳ್ಳಿ. ಇದನ್ನ ನೋಡ್ತಾ ಇದ್ರು ಬಾಬವರು. ಎಲ್ಲರಿಗೂ ಪ್ರಿಯರು, ಬಾಪ್ ದಾದವರಿಗೂ ಪ್ರಿಯರು ಸಂತುಷ್ಟ ಆತ್ಮಗಳು ಯಾರ್ಯಾರಿದ್ದಾರೆ. संतुष्ट आत्मा के संकल्प में भी क्यों क्या की भाषा स्वप्न में भी नहीं आएगी. ಸಂತುಷ್ಟ ಆತ್ಮಗಳ ಸಂಕಲ್ಪದಲ್ಲೂ ವಿಚಾರದಲ್ಲೂ ಯಾಕೆ ಏನು ಅನ್ನೋ ಭಾಷೆ ಸ್ವಪ್ನದಲ್ಲೂ ಬರೋದಿಲ್ಲ. ಏಕೆಂದ್ರೆ ಆ ಆತ್ಮಗಳು ವಿಶೇಷ 3 ಮಾತು, 3 ಬಿಂದುವಿನ ಸ್ಮೃತಿ ಇರುತ್ತೆ ಅವರಿಗೆ. ಆತ್ಮ, ಪರಮಾತ್ಮ ಹಾಗೂ ಡ್ರಾಮಾ. 3 ही समय पर कार्य में लगा सकते हैं. ಈ 3ಅನ್ನೇ ನೀವು ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಬಹುದು. ಅಂತಹ ಸಮಯದಲ್ಲಿ ಸರ್ವ ಶಕ್ತಿಗಳ ಖಜಾನೆ ಅವಶ್ಯಕ. ಈ 3 ಬಿಂದು ಉಪಯೋಗಿಸ್ಬೇಕಾದ್ರೂ ಬಾಬಾ ಹೇಳ್ತಾರೆ ಸರ್ವ ಶಕ್ತಿಗಳ ಖಜಾನೆ ಅವಶ್ಯಕ. ಹಾಗೂ ಮಾಸ್ಟರ್ ಸರ್ವಶಕ್ತಿವಾನ್ ಅವರು ಯಾರು ಯಾವ ಸಮಯದಲ್ಲಿ ಯಾವ ಶಕ್ತಿಗೆ ಆರ್ಡರ್ ಮಾಡ್ತಾರೆ ಆ ಶಕ್ತಿ ಅವ್ರ ಮುಂದೆ ಬಂದು ಹಾಜಿರ್ ಆಗ್ಬಿಡ್ಬೇಕು. ಚಾಹಿಯೇ ಸಹನ್ ಶಕ್ತಿ ಆ ಜಾವೆ ಸಾಮ್ನಾ ಕರ್ನೆ ಕಿ ಶಕ್ತಿ. ಈ ತರ ಆಗ್ಬಾರ್ದು. ಬೇಕಾಗಿರೋದು ಸಹನ ಶಕ್ತಿ, ಆದ್ರೆ ಬಂದು ಬಿಡುತ್ತೆ ಎದುರಿಸೋ ಶಕ್ತಿ. ಶಕ್ತಿ ಲೇಕಿನ್ ಉಸ್ ಸಮಯ ಕಾಮ್ ಕಿ ನಹಿ. ಆದ್ರೆ ನೀವು ಕರ್ದಿ ಸಹನ ಶಕ್ತಿ ಬರೋದು ಎದುರಿಸೋ ಶಕ್ತಿ ಆದ್ರೆ ಆ ಶಕ್ತಿ ಆ ಸಮಯಕ್ಕೇನು ಉಪಯೋಗಕ್ಕೆ ಬರಲ್ಲ. ಸಹನೆ ಮಾಡ್ಕೊಳ್ಳೋದ್ರ ಬದಲು ಎದುರಿಸಕ್ ಹೋದ್ರೆ. ಸರ್ವ ಖಜಾನೋ ಕಿ ಚಾವಿ 3 ಬಿಂದಿಯಾ ಹೈ. ಸರ್ವ ಖಜಾನೆಗಳ ಕೀ ಈ 3 ಬಿಂದುಗಳು. ಆಪ್, ಬಾಪ್ ಅವರ ಡ್ರಾಮಾ. ನಾನು, ಬಾಬಾ ಹಾಗೂ ಡ್ರಾಮಾ. तो बाप दादा का एक संकल्प है, बताए करना पड़ेगा. ಬಾಪ್ ದಾದವರಿಗೆ ಒಂದು ಸಂಕಲ್ಪ ಇದೆ, ಹೇಳ. ನಾನು ಹೇಳಿದ್ಮೇಲೆ ನೀವು ಅದನ್ನ ಮಾಡ್ಲೇಬೇಕಾಗತ್ತೆ. जो करने के लिए तैयार है वह हाथ उठाओ, करना पड़ेगा. ಹೇಳಿ ಒಂದ್ಸಲ ನೋಡೋಣ ಅಂತ ಕ್ಯೂರಿಯಾಸಿಟಿಗೆ ಕೇಳ್ಬಿಟ್ಟು ಆಮೇಲೆ ಮಾಡದೇ ಇರೋದಲ್ಲ. ಬಾಬಾ ಹೇಳ್ತಾರೆ ತಯಾರಿದ್ದೀರಾ, ಕೈ ಎತ್ತಿ, ಮಾಡ್ಬೇಕಾಗತ್ತೆ. अच्छा सभी हाथ उठा रहे, मन का हाथ उठा रहे और शरीर का हाथ उठा रहे. ಎಲ್ಲರೂ ಕೈ ಎತ್ತುತ್ತಾ ಇದ್ದೀರಿ ಅಂದ್ರೆ ಮಾಡ್ತೀರಿ ಅಂತನಾ? ಆದ್ರೆ ಯಾವ ಕೈ ಎತ್ತುತ್ತಾ ಇದ್ದೀರಿ? ಮನಸ್ಸಿನ ಕೈ ಎತ್ತುತ್ತಾ ಇದ್ದೀರೋ ಅಥವಾ ಶರೀರದ ಕೈ ಎತ್ತುತ್ತಾ ಇದ್ದೀರೋ? ಮನ್ ಕಾ ಹಾತ್ ಪಕ್ಕಾ ಹೋತಾ ಹೈ. ಯಾರು ಮನಸ್ಸಿನ ಕೈ ಎತ್ತಾರೆ ಅದು ಪಕ್ಕ. ಬಾಪ್ ದಾದಾ ಸಮಯ ಪ್ರಮಾಣ ಪ್ರತಿಯೊಂದು ಮಕ್ಕಳಿಂದ ಈ ಶುಭ ಆಸೆ ಇಟ್ಕೊಳ್ತಾರೆ. ಪ್ರತಿಯೊಂದು ಮಕ್ಕಳ ಮೇಲೂ ಈ ಶುಭ ಆಸೆ ಇದೆ. ಈ 15 दिन के बाद फिर बाप का मिलना होता है. ये जो 15 दिन बीते उसमें ये विशेष अभ्यास करो ट्रायल के लिए. रहना तो सदा, लेकिन 15 दिन की ट्रायल करो और अपने अपने कनेक्शन वाले सेंटर्स को भी कराओ. चक्कर लगा के फोन करके उनको याद दिलाओ होमवर्क कर रहे हो. ಬಾಬಾ ಹೇಳ್ತಾರೆ ಈ ಒಂದು ಶುಭ ಆಸೆ ಇಟ್ಕೊಂಡಿದೀನಿ. 15 ದಿನದ ನಂತರ ಮತ್ತೆ, ಯಾಕೆಂದ್ರೆ ಬಾಬಾ ಸೀಸನ್ ಅಲ್ಲಿ 15 ದಿನಕ್ಕೊಮ್ಮೆ ಬರ್ತಾರಲ್ಲ, ಮತ್ತೆ ಬರ್ತೀನಿ ಮಿಲ್ನ ಮಾಡ್ಲಿಕ್ಕೆ. ಈ 15 ದಿನ ಕಳೆದ್ರೆ ಈ ಅಭ್ಯಾಸ ಮಾಡಿ, 15 ದಿನದಲ್ಲಿ ಅಭ್ಯಾಸ ಮಾಡಿ, ಟ್ರಯಲ್ ಮಾಡಿ. ಆದ್ರೆ ಇದು 15 ದಿನಕ್ಕೆ ಮುಗಿಸ್ಬಿಡಿ ಅಂತಲ್ಲ, ಸದಾ ಮಾಡ್ಬೇಕಾಗಿರೋದು. ಆದ್ರೆ 15 ದಿನ ಟ್ರಯಲ್ ಮಾಡಿ. ಹಾಗೂ ನಿಮ್ಮ ನಿಮ್ಮ ಕನೆಕ್ಷನ್ನಿನ ಸೆಂಟರ್ಸ್ ಅವರಿಗೂ ಮಾಡಿಸಿ, ಚಕ್ಕರ್ ಹಾಕಿ, ಫೋನ್ ಮಾಡಿ, ನೆನಪು ತರಿಸ್ಕೊಡಿ. ಈ ಹೋಮ್ ವರ್ಕ್ ಮಾಡ್ತಾ ಇದ್ದೀರಾ? ಹೋಮ್ ವರ್ಕ್ ಏನು ಈಸಿ ಇದೆ. ಹರ್ ಏಕ್ ಭಿನ್ನ ಭಿನ್ನ ಸರ್ಕಮ್ಟೆನ್ಸ್ ಕಿ ಬಾತೆ ಕ್ರಾಸ್ ತೋ ಕರ್ತೆ ಹಿ. ಪ್ರತಿಯೊಬ್ರು ನಿಮ್ಮ ಪರಿಸ್ಥಿತಿಗಳನ್ನ, ಸಮಸ್ಯೆಗಳನ್ನ ಭಿನ್ನ ಭಿನ್ನವಾಗಿರೋದು ಕ್ರಾಸ್ ಮಾಡ್ತಾ ಇದ್ದೀರಿ. ಲೇಕಿನ್ ये 15 दिन हर एक को संकल्प वाणी और कर्म में कम से कम 80% ಮಾರ್ಕ್ಸ್ ಲೇನಿ ಹೇ. ಈ 15 ದಿನ ಪ್ರತಿಯೊಬ್ಬರು ನಿಮ್ಮ ಸಂಕಲ್ಪ, ಮಾತು ಹಾಗೂ ಕರ್ಮದಲ್ಲಿ ಕಡಿಮೆ ಅಂದ್ರೆ 80% ಮಾರ್ಕ್ಸ್ ತಗೋಬೇಕು. ಮತ್ತೆ ಬಾಪ್ತಾದವರು 20% ನಿಮ್ಗೆ ಎಕ್ಸ್ಟ್ರಾ ಕೊಡ್ತಾರೆ. ಒಪ್ಪಿಗೆನಾ?
ಒಪ್ಪಿಗೆನಾ? ದೇವೆ ಕಾಮ್ ದೇವೆ, ಕೆಲಸ ಏನು ಅಂತ ಹೇಳಲಾ? ಒಳ್ಳೇದು. 15 ದಿನ ಅಂದ್ರೆ ಮಾಯನು ಕೇಳಿಸ್ಕೊಳ್ತಾ ಇದೆ, ನೀವಷ್ಟೇ ಕೇಳಿಸ್ಕೊಳ್ತಾ ಇಲ್ಲ ಇದನ್ನ, ಮಾಯನು ಕೇಳಿಸ್ಕೊಳ್ತಾ ಇದೆ. ಮಾತುಗಳು ಬರುತ್ತೆ. ಬಾತೋಂಕೋ ನೈ ದೇಖ್ನಾ, ಪಾಸ್ ಸೋನಾ ಯಾದ್ ರಖಿ. ಮಾತುಗಳು ಬರುತ್ತೆ, ಮಾತುಗಳನ್ನ ನೋಡ್ಬೇಡಿ, ಕ್ರಾಸ್ ಮಾಡಿ, ಇದನ್ನ ನೆನ್ಪಿಟ್ಕೊಳ್ಳಿ. 15 दिन कोई बड़ी बात नहीं, लेकिन हर एक सच्ची दिल साफ दिल से स्वप्न में भी संकल्प वाणी और कर्म में पास होके दिखावे. 15 ದಿನ ಯಾವ ದೊಡ್ಡ ಮಾತು ಅಲ್ಲ, ಆದ್ರೆ ಪ್ರತಿಯೊಬ್ಬರು ಸತ್ಯ ಹೃದಯ, ಸ್ವಚ್ಛ ಹೃದಯದಿಂದ ಸ್ವಪ್ನದಲ್ಲೂ ಸಂಕಲ್ಪ ವಾಣಿ ಕರ್ಮದಲ್ಲೂ ಪಾಸ್ ಆಗಿ ತೋರಿಸ್ಬೇಕು. ಆಗುತ್ತಾ? ಬಾಬಾ ಮತ್ ಕೇಳ್ತಾರೆ, ಹೋ ಸಕ್ತಾ ಹೈ ಟೀಚರ್ಸ್ ಬತಾವ್, ಹೋ ಸಕ್ತಾ ಹೈ ಟೀಚರ್ಸ್ ಹೇಳಿ ಆಗುತ್ತಾ? ಒಂದು ಸತ್ಯ ಹೃದಯ, ಸ್ವಚ್ಛ ಹೃದಯದಿಂದ ಸಂಕಲ್ಪ ಸ್ವಪ್ನದಲ್ಲೂ, ಸಂಕಲ್ಪ ವಾಣಿ ಕರ್ಮದಲ್ಲಿ ಪಾಸ್ ಆಗಿ ತೋರಿಸ್ಬೇಕು. 15 दिन तो कुछ भी नहीं, लेकिन बाप दादा ट्रायल के लिए कह रहे हैं. 15 ದಿನ ಏನೂ ಅಲ್ಲ. ನಾವೇ ಹೇಳ್ತೀರಿ ಈಗಂತೂ ಸಮಯ ತುಂಬಾ ಫಾಸ್ಟ್ ಅಲ್ಲ, 15 ದಿನ ಯಾವ ಲೆಕ್ಕನೂ ಅಲ್ಲ. ಆದ್ರೆ ಬಾಪ್ ದಾದವರು ನಿಮ್ಮ ಹತ್ರ ಟ್ರಯಲಿಗೆ ಹೇಳ್ತಾ ಇರೋದು, ಸಂಕಲ್ಪ ಬಿ ವೇಸ್ಟ್ ನಹಿ, ಯುದ್ಧ ನಹಿ ವಿಜಯ್. ಸಂಕಲ್ಪ ವೇಸ್ಟ್ ಮಾಡಬಾರ್ದು, ಒಂದು ಸಂಕಲ್ಪನು, ಒಂದು ಸೆಕೆಂಡನು. ನಾವೇ ಹೇಳ್ತಾರೆ ಯುದ್ಧ ಅಲ್ಲ ವಿಜಯಿಗಳು. 15 ದಿನ ಫುಲ್ ವಿಜಯಿಗಳು. ಕಷ್ಟನಾ ಈಸಿನಾ? ಈಸಿ ಆದ್ರೆ ಕೈ ಎತ್ತಿ, ಈಸಿನಾ? ಬಾಪ್ ದಾದವರು ಈ 15 ದಿನದ ರಿಸಲ್ಟ್ ಅನ್ನ ನೋಡ್ತಾರೆ, ಫಿರ್ ಆಗೆ ಬಡಾಯಂಗೆ, ಆಮೇಲೆ ಮುಂದುವರಿಸ್ತಾರೆ. तो 15 दिन तो कोई भी कर सकता है ना. ಈ 15 ದಿನ ಅಂತೂ ಯಾರು ಬೇಕಾದ್ರೂ ಮಾಡ್ಬೋದಲ್ಲ. ಮಧು ಬಂದವರು ಕೈ ಎತ್ತಿ. ಈ ಮುಂದೆ ಕುತ್ಕೊಂಡಿದ್ದೀರಿ ಮಧು ಬಂದವರು, ಬಹಳ ಒಳ್ಳೇದು. ಫಾರಿನರ್ಸು, ಇಂಡಿಯಾದವರು ಎಲ್ಲರೂ ಮಾಡ್ಬೇಕು. ಹಳ್ಳಿಯವರು, ದೊಡ್ಡ ಊರಲ್ಲಿರೋರು ಎಲ್ಲರೂ 15 ದಿನ ಈ ರೆಕಾರ್ಡ್ ಇಟ್ಕೊಳ್ಳಿ, 15 ದಿನ ಈ ಚಾರ್ಟ್ ಇಟ್ಕೊಳ್ಳಿ. ಯಾಕೆ, ಏನು ಕ್ವಶನ್ ಬರಬಾರ್ದು, ಸಂಕಲ್ಪನೆ ಮತ್ತೊಂದು ಎಕ್ಸ್ಟ್ರಾ ಬರಬಾರ್ದು. ಕ್ಯಾ ಕರೆ ಬಾತಿ ಐಸಿ ಹುಯಿ ಏನೈ ಬತಾನ. ಏನ್ ಮಾಡೋದು? ನಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ನನ್ ಮುಂದೆ ಪರಿಸ್ಥಿತಿನೇ ಅಂತದ್ ಬಂತು, ನನ್ ಮುಂದೆ ಇಂಥವ್ರು ಬಂದ್ರು, ಇಂಥದ್ ಬಂತು, ಇದನ್ನ ಹೇಳ್ಬೇಡಿ. 80% ಮಾರ್ಕ್ಸ್ ತಗೊಳ್ಳೇಬೇಕಿದ್ರಲ್ಲಿ. ಮತ್ತೆ ಬಾಪ್ ದಾದಾ ಹಲ್ಕಾ ಕರ್ ರಹಾ ಹೈ, 20% छोड़ रहा है, क्योंकि बाप दादा देख रहे कहाँ चलते चलते माया अलबेलापन और आलस्य में ले आती है. 80% ಮಾರ್ಕ್ಸ್ ನೀವು ತೆಗಿರಿ, 20% ಮಾರ್ಕ್ಸ್ ನಾನು ಕೊಡ್ತೀನಿ ಅಥವಾ ಸೇರಿಸ್ತೀನಿ. ಬಾಪ್ ದಾದಾ ನೋಡ್ತಾರೆ, ಕೆಲವೊಂದು ಸಮಯ ನಡೀತಾ ಮಕ್ಕಳಿಗೆ ಮಾಯೆ ಹುಡುಗಾಟಿಕೆ ಮತ್ತು ಆಲಸ್ಯದಲ್ಲಿ ತರುತ್ತೆ. ರಾಯಲ್ ಆಲಸ್ಯ ಇತ್ತು, ये रॉयल आलस्य अलबेलापन ये तीव्र पुरुषार्थ में कमी डालता है. क्योंकि अभी बाप दादा सभी जो भी स्टूडेंट है, हर एक स्टूडेंट को अभी पहले 15 दिन की रिहर्सल करा के कुछ समय ऐसे ही अभ्यास कराने चाहते हैं. जो सभी से हाथ उठवाए, एवे रेडी तो सभी हाथ उठा सके. ಬಾಬೆ ಹೇಳ್ತಾರೆ ರಾಯಲ್ ಆಲಸ್ಯ, ನಾನು ಹಂಗಿದ್ದೆ ಹಿಂಗಿದ್ದೆ ಎಲ್ಲ ಹಳೇದೇ ಹೇಳೋದು. ಬಾಬೆ ಹೇಳ್ತಾರೆ ಇದು ಒಂಥರ ರಾಯಲ್ ಆಲಸ್ಯ ಹುಡುಗಾಟಿಕೆ, ತೀವ್ರ ಪುರುಷಾರ್ಥದಲ್ಲಿ ಬಲಹೀನತೆಯನ್ನ ತಂದು ಹಾಕ್ಬಿಡುತ್ತೆ. ಏಕೆಂದ್ರೆ ಈಗ ಬಾಪ್ ದಾದಾ ಯಾರೆಲ್ಲ ಸ್ಟೂಡೆಂಟ್ ಇದ್ದೀರಿ, ಪ್ರತಿಯೊಬ್ಬ ಸ್ಟೂಡೆಂಟು ಈಗ ಮೊದಲು 15 ದಿನ ರಿಹರ್ಸಲ್ ಮಾಡಿ ತೋರಿಸಿ, ಆಮೇಲೆ ಇನ್ನೂ ಸ್ವಲ್ಪ ಇದೇ ಅಭ್ಯಾಸವನ್ನ ಮುಂದುವರಿಸಲಿಕ್ಕೆ ಬಾಬೋರ್ ಬಯಸ್ತಾರೆ. ಜೋ ಸಭಿ ಸೆ ಹಾತ್ ಉಠವಾಯ್, ಎವೆ ರೆಡಿ ತೋ ಸಭಿ ಹಾತ್ ಉಠಾ ಸಕೆ. ಬಾಬಾ ಹೇಳ್ತಾರೆ ಕೈ ಎತ್ತಬೇಕು, ಎವೆ ರೆಡಿಯಾಗಿ ಕೈ ಎತ್ತಿ. ಇಸ್ಕೆ ಲಿಯೆ ಬಹು ಸಮಯ ಕಾ ಅಭ್ಯಾಸ ಚಾಯಿ, ಅದಕ್ಕೋಸ್ಕರ ಬಹಳ ಸಮಯದ ಅಭ್ಯಾಸ ಬೇಕು. ಇಸಿಲಿಯೇ ಬಿ ಥೋಡಾ ಸಾ ಅಭ್ಯಾಸ ಕರಾತೆ. ಆದ್ದರಿಂದ ಈ ಸ್ವಲ್ಪ ಸಮಯ 15 ದಿನಗಳ ಅಭ್ಯಾಸವನ್ನ ಮಾಡಿಸ್ತೀನಿ. अच्छा पहली बारी कितने आए हैं वह फोटो? अच्छा है, आपको बाप दादा के सामने आने के दिन का बहुत बहुत मुबारक हो.
ಮುಬಾರಕ್. ಫಸ್ಟ್ ಟೈಮ್ ಎಷ್ಟು ಜನ ಬಂದಿದ್ದೀರಿ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಒಳ್ಳೇದು. ಈ ಬಾಪ್ತಾದವರ ಮುಂದೆ ಬರುವಂತಹ ದಿನ ಇವತ್ತು ಬಂದಿದೆಯಲ್ಲ, ಬಹಳ ಬಹಳ ಶುಭಾಶಯಗಳು, ಶುಭಾಶಯಗಳು. बाप की नजर बच्चों पर पड़ी और बच्चों की नजर बाप के ऊपर पड़ी. ಬಾಬೋರ ದೃಷ್ಟಿ ಮಕ್ಕಳ ಮೇಲೆ ಬಿತ್ತು, ಮಕ್ಕಳ ದೃಷ್ಟಿ ಬಾಬೋರ್ ಮೇಲೆ ಬಿತ್ತು. ಬಹಳ ಬಹಳ ಶುಭಾಶಯಗಳು, ಒಳ್ಳೇದು. ಅವ್ರ ಕೇಕ್ ತೋ ನಹಿ ಲೇಕಿನ್ ಖುಷಿ ಕಾ ಕೇಕ್ ಕಾಲು. ಬೇರೆ ಕೇಕ್ ಇಲ್ಲ. ಹೊಸ ಮಕ್ಕಳು ಬಂದಿದ್ದೀರಿ ಅಂದ್ರೆ 1 ವರ್ಷ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಬರ್ತೀರಿ ಅಂದ್ರೆ 1 ವರ್ಷ ಅಂತೂ ಆಗಿರುತ್ತೆ. ಅದಕ್ಕೆ ಕೇಕ್ ಇಲ್ಲ. ಬಾವೆ ಹೇಳ್ತಾರೆ ಖುಷಿಯ ಕೇಕ್ ತಿನ್ನಿ, ಒಳ್ಳೇದು. अभी देरी से आए हो लेकिन पास्ट जाके नंबर आगे ले सकते हो. इसीलिए बाप दादा की तरफ से और सर्व आपकी साथी भाई बहनों का सबका मुबारक हो, मुबारक हो. भले लेट आಗಿ ಬಂದಿದ್ದೀರಿ, ಫಾಸ್ಟ್ ಹೋಗಿ ನಂಬರ್ ಮುಂದೆ ಹೋಗ್ಬೋದು. ಅದಕ್ಕೆ ಬಾಪ್ ದಾದವ್ರ ಕಡೆಯಿಂದ ನಿಮ್ಮ ಎಲ್ಲ ಜೊತೆಗಾರ ಸಹೋದರ ಸಹೋದರಿಯರ ಪರವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು, ಶುಭಾಶಯಗಳು. ऐसा मिसाल होगा जो लास्ट आने वाला भी फास्ट जाके फर्स्ट ಲೈನ್ में आ सकता है. ಇಂತಹ ಒಂದು ಸ್ಯಾಂಪಲ್ಲು ಇರುತ್ತೆ, ಉದಾಹರಣೆನೂ ಇರುತ್ತೆ. ಲಾಸ್ಟ್ ಬಂದವರು ಫಾಸ್ಟ್ ಹೋಗಿ ಫಸ್ಟ್ ಲೈನಲ್ಲಿ ಬರ್ಬೋದು. ಒಳ್ಳೇದು. 4 ಕಡೆ ಇರು ಬಾಪ್ ದಾದವರ ಆಸೆಗಳನ್ನ ಪೂರ್ಣ ಮಾಡೋ ಆಶಾ ದೀಪಗಳು. ಯಾಕೆ, ಏನು, ಈ ಭಾಷೆಯಿಂದ ನಿರ್ಲಿಪ್ತರಾಗಿರುವ ಸದಾ ಏಕರಸ, ಸದಾ ಒಬ್ಬ ಬಾಬೋರನ್ನ ಬಿಟ್ಟು ಅನ್ಯರ್ಯಾರೂ ಇಲ್ಲ. ಬಾಬೋರಲ್ಲಿ ಬಾಪ್ ಮೇ ಹಿ ವಿಶೇಷ ಜೀವನ್ ಕೆ 3 ಸಂಬಂಧ. ಬಾಬೋರಲ್ಲೇ ಈ ವಿಶೇಷ ಜೀವನದ 3 ಸಂಬಂಧ. ತಂದೆ, ಶಿಕ್ಷಕ, ಸದ್ಗುರುವಿನ ಅನುಭವ ಮಾಡೋರು. ಈ ಸಂಬಂಧಗಳನ್ನ ಅನುಭವ ಮಾಡೋರು. ಬಾಬೋರಿಂದ ಆಸ್ತಿ, ಶಿಕ್ಷಕನಿಂದ ವಿದ್ಯೆಯ ಆಸ್ತಿ, ಸದ್ಗುರುವಿಂದ ವರದಾನದ ಆಸ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂಥವ್ರೆ ಪದಮಾ ಗುಣದಷ್ಟು ಭಾಗ್ಯವಾನ್. ಇಂತಹ ಪ್ರತಿಯೊಂದು ಮಕ್ಕಳಿಗೂ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ नमस्ते. दादियों से इस बार चारों ओर सेवा के प्रोग्राम बहुत अच्छे हुए. सभी ने सभी को मदद भी अच्छी की है. ಈ ಸಾರಿ 4 ಕಡೆನೂ ಸೇವೆಯ ಪ್ರೋಗ್ರಾಮ್ಗಳು ಬಹಳ ಚೆನ್ನಾಗಿ ನಡೆದಿದ್ದಾವೆ. ಎಲ್ಲರೂ ಎಲ್ಲರಿಗೂ ಸಹಯೋಗ ಚೆನ್ನಾಗಿ ಕೊಟ್ಟಿದ್ದೀರಿ. किसी को सोच नहीं करना पड़े, कैसे करे करना ही है. ಯಾರಿಗೂ ಈ ಯೋಚನೆ ಮಾಡೋ ಅಗತ್ಯನೇ ಬೀಳಲಿಲ್ಲ. ಹೇಗ್ ಮಾಡೋದಪ್ಪ, ಮಾಡ್ಲೇಬೇಕಲ್ಲ ಅಂತ ಎಲ್ರು ಸಹಯೋಗ ಕೊಟ್ಟಿದ್ದೀರಿ. ಏಕ್ ದೋ ಕಿ ಮದದ್ ಸೆ ಸಭಿ ಪ್ರೋಗ್ರಾಮ್ ಅಚ್ಚೆ ಹುಯಿ. ಒಬ್ರು ಮತ್ತೊಬ್ಬರ ಸಹಯೋಗದಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದಿದ್ದೇವೆ. ಎಲ್ಲರಿಗೂ ಸಂದೇಶನೂ ಸಿಕ್ಕಿದೆ. ಅಭಿ ಆಗೆ ಬಡೋ ಕ್ಯೋಂಕಿ ಟಾಪಿಕ್ ಹಿ ತಿನಾ ವರದಾನ್ ಲೇನಾ ಹೈ. ಸಂದೇಶ ಎಲ್ಲರಿಗೂ ಸಿಗ್ಬೇಕು. ಇನ್ನು ಮುಂದುವರಿತಾ ಹೋಗಿ. ಇಲ್ಲಿಗೆ ಮುಗಿದೋಯ್ತು ಪ್ರೋಗ್ರಾಮ್ ಅಂತಲ್ಲ. ಯೋಗದಲ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಅನುಭವ ಮಾಡಿದಿರಿ. ನಾವೇ ಹೇಳ್ತಾರೆ, ಏಕೆಂದ್ರೆ ಟಾಪಿಕ್ ಏನಿತ್ತು, तो टॉपिक ही ताना वरदान लेना है. तो योग के प्रोग्राम से अनुभव किया. ಬಾಬೋರ ವರದಾನ ತಗೊಳ್ಳುವಂಥದ್ದು ನಾವೇ ಹೇಳ್ತಾರೆ ಯೋಗದ ಪ್ರೋಗ್ರಾಮ್ ಇಂದ ಅನುಭವ ಮಾಡಿದಿರಿ ಅಲ್ವಾ. पंजाब जोन के सेवाधारियों से पंजाब को ड्रामा अनुसार सन्यासियों महात्माओं की सेवा का चांस अच्छा मिला हुआ है और कर भी रहे हैं. पंजाब जोन और ಸೇವಾದಾರಿಗಳು ಪಂಜಾಬ್ ಅವರಿಗೆ ಡ್ರಾಮಾ ಅನುಸಾರ ಈ ಸನ್ಯಾಸಿಗಳು ಮಹಾತ್ಮಗಳ ಸೇವೆ ಮಾಡೋ ಅವಕಾಶ ಚೆನ್ನಾಗಿ ಸಿಕ್ಕಿದೆ ಹಾಗೂ ನೀವು ಮಾಡ್ತಾನೂ ಇದ್ದೀರಿ. पंजाब में स्थापना के समय पर जैसे सेवा आरंभ हुई वैसे सहयोगी और वारिस क्वालिटी वाले निमित्त बने. ಹೇಗೆ ಪಂಜಾಬ್ ಅಲ್ಲಿ ಸ್ಥಾಪನೆಯ ಸಮಯದಲ್ಲಿ ಹೇಗೆ ಸೇವೆ ಆರಂಭ ಆಯಿತೋ ಹಾಗೆ ಸಹಯೋಗಿ ಮತ್ತು ಕ್ವಾಲಿಟಿ ವಾರಿಸ್ ಕ್ವಾಲಿಟಿ ಅವರು ನಿಮಿತ್ತ ಆದ್ರು. जितना ही अंगामे वाले थे उतना ही शेर क्वालिटी भी निकले. ಪಂಜಾಬ್ ಅಂದ್ರೆ ಅಷ್ಟು
ಆತಂಕವಾದಿಗಳಲ್ವಾ. ನಾವೇ ಹೇಳ್ತಾರೆ ಹೆಚ್ಚಿನ ಅಂಶ, ಆದ್ದರಿಂದ ಅಲ್ಲಿ ಎಷ್ಟೇ ಗಲಾಟೆ ಘರ್ಷಣೆ ಇತ್ತು, ಆದ್ರೆ ಬಾಬೋರ್ ಮಕ್ಕಳು ಅಂತಂತಹ ಪಂಜಾಬ್ ಕಾ ಶೇರ್ ಅಂತ ಹೇಳ್ತಾರಲ್ಲ ಬಾಬೋರು, ಚಂದ್ರಮಣಿ ದಾದಿಗೆ ಪಂಜಾಬ್ ಕಿ ಶೇರಣಿ ಅಂತ ಹೇಳೋರು. ಹಂಗೆ ಆ ಕ್ವಾಲಿಟಿ ಮಕ್ಕಳು ಬಂದ್ರು. अभी पंजाब तो क्या करना है, विशेषता तो है। अभी पंजाब वाले कोई ऐसा शेर तैयार करे नामी ग्रामी, तो सभा में ಮೈಕ್ ಬಂದು अपना ಅನುಭವ ಸುನಾಯ್. ಈಗ ಪಂಜಾಬ್ ಅವ್ರು ಏನ್ ಮಾಡ್ತೀರಿ, ಈ ವಿಶೇಷತೆ, ಈಗ ಪಂಜಾಬ್ ಅವರು ಯಾರಾದ್ರೂ ಅಂತಹ ಶೇರನ್ನ ತಯಾರು ಮಾಡಿ ಪ್ರಸಿದ್ಧವಾಗಿರೋರು ಸಭೆಯಲ್ಲಿ ಮೈಕ್ ಆಗಿ ತನ್ನ ಅನುಭವ ಹೇಳ್ಬೇಕು. ಮೈಕ್ ಬಡಾ ಹೋ ಚೋಟಾ ನಹಿ, ಚಿಕ್ಕ ಮೈಕಲ್ ಅಂದ್ರೆ ಅವರ ಪ್ರಭಾವ, ಅವರ ಮಾತಿನ ಪ್ರಭಾವ ಬಹಳ ದೂರದವರೆಗೂ ತಲುಪಬೇಕು. जैसे गवर्नमेंट के वीआईपी तो अलग होते, लेकिन महात्माओं में भी वीआईपी होते हैं। ऐसा कोई बड़ा ಮೈಕ್ ತಯಾರು ಕರೋ. ಹೇಗೆ ಸರ್ಕಾರದಲ್ಲೂ ವಿಐಪಿಗಳಿರ್ತಾರೆ ಅಧಿಕಾರಿಗಳಲ್ಲಿ, ಅದು ಬೇರೆ. ಆದ್ರೆ ಮಹಾತ್ಮಗಳಲ್ಲೂ ಯಾರು ವಿಶೇಷವಾಗಿದ್ದಾರೆ ವಿಐಪಿ ಇರ್ತಾರೆ, ಯಾರು ದೊಡ್ಡ ಮೈಕ್ ಮಹಾತ್ಮಗಳು, ಯಾರು ಸನ್ಯಾಸಿಗಳು, ಅವರಲ್ಲೂ ದೊಡ್ಡ ವಾಯ್ಸ್, ಅವ್ರದ್ದು ಇಡೀ ಎಲ್ಲರಿಗೂ ಸಂದೇಶ ತಲುಪುತ್ತೆ ಯಾವುದೇ ಮಾತು ಹೇಳಿದ್ರು. ಆ ತರ ಮೈಕ್ ಅನ್ನ ತಯಾರು ಮಾಡಿ. ಜೋ ಅಪನೆ ಅನುಭವ ಸೆ ಅವರೋಂಕೋ ಉಮಂಗ್ ಮೇ ಲಾಯ್, ಅವರ ಅನುಭವದಿಂದ ಅನ್ಯರನ್ನು ಉತ್ಸಾಹದಲ್ಲಿ ತರಬೇಕು. ಈ ತರದವ್ರು ಯಾರನ್ನಾದ್ರೂ ಹುಡುಕಿ. ऐसा कोई निकालो, तैयारी करो, हो सकता है। क्योंकि आजकल सभी समझते हैं साधु संत की सेवाएं तो द्वापर से शुरू हुई, लेकिन आप समान ऐसे बड़ा गुरु दूसरों को शिष्य को बनावे, ऐसा एग्जाम्पल उन्होंने भी नहीं होता है। और बाप दादा ने अपने से भी होशियार बच्चों को तैयार किया है. ಬಾವೆ ಹೇಳ್ತಾರೆ, ಏಕೆಂದ್ರೆ ಸಾಧ್ಯತೆ ಇದೆ, ನೀವು ಅಂತಹ ಆತ್ಮಗಳನ್ನ ಹುಡುಕ್ಬೋದು. ವರ್ತಮಾನದಲ್ಲಿ ಎಲ್ಲರೂ ತಿಳ್ಕೊಂಡಿದ್ದಾರೆ ಸಾಧು ಸನ್ಯಾಸಿಗಳ ಸೇವೆ ದ್ವಾಪರ ಯುಗದಿಂದ, ಎಲ್ಲಿಂದ ಸನ್ಯಾಸಿ ಧರ್ಮ ಬಂತು ಅಲ್ಲಿಂದನೂ ಸನ್ಯಾಸಿಗಳ ಸೇವೆ ಶುರು ಮಾಡಿದ್ದಾರೆ. ಆದ್ರೆ ತನ್ನ ಸಮಾನ, ತನಗಿಂತ ಎಸೆ ಬಡಾ ಗುರು ದೂಸರೆಕೋ, ತಮಗಿಂತ ದೊಡ್ಡವರನ್ನಾಗಿ ಮಾಡಿರೋರು, ಶಿಷ್ಯರನ್ನ ಮಾಡಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ತನಗಿಂತ ದೊಡ್ಡವರನ್ನಾಗಿ ಮಾಡಿರೋರು, ಆ ತರ ಎಕ್ಸಾಂಪಲ್ ಅವರಲ್ಲಿ ಯಾರು ಇಲ್ಲ. ಆದ್ರೆ ಬಾಪ್ ದಾದವರು ತನ್ನ ಮಕ್ಕಳನ್ನ ತನಗಿಂತ ಬುದ್ಧಿವಂತರನ್ನಾಗಿ ತಯಾರು ಮಾಡಿದ್ದಾರೆ. जो पब्लिक में आते हैं इसलिए पंजाब कोई नवीनता करके दिखाओ. ನನ್ನ ಮಕ್ಕಳು ಸಾರ್ವಜನಿಕರ ಮಧ್ಯದಲ್ಲಿ ಬರ್ತೀರಿ, ಬಾಬೋರ್ ತನಗಿಂತ ಮುಂದಿಟ್ಟು, ಆದ್ದರಿಂದ ಪಂಜಾಬ್ ಅವ್ರು ಏನಾದ್ರೂ ನವೀನತೆಯನ್ನ ಮಾಡಿ ತೋರಿಸಿ. वीआईपी तो सब तरफ से आते, लेकिन आप ऐसा लाओ जो सभी सुन करके जाग जावे. ವಿಐಪಿಗಳು ಎಲ್ಲರೂ ಕರ್ಕೊಂಡ್ ಬರ್ತೀರಿ, ಇವಾಗೆಲ್ಲ ತುಂಬಾ ಜನ ವಿಐಪಿಗಳಾಗಿದ್ದಾರೆ. ಆದ್ರೆ ನೀವು ಈ ತರದವ್ರನ್ನ ಕರ್ಕೊಂಬನ್ನಿ, ಎಲ್ಲರೂ ಅವ್ರ ಮಾತು ಕೇಳಿದ್ರೆ ಎಲ್ಲರೂ ಎದ್ದು ಬಿಡ್ಬೇಕು, ಜಾಗೃತರಾಗ್ಬಿಡ್ಬೇಕು, ಎಲ್ಲರಿಗೂ ಸಂದೇಶ ಸಿಕ್ಬಿಡ್ಬೇಕು ಅಂತ ದೊಡ್ಡ ಮೈಕನ್ನ, ಅಂತ ಶೇರ್ ಗರ್ಜನೆ ಮಾಡೋ ಶೇರನ್ನ ತಯಾರು ಮಾಡಿ. ಆಗುತ್ತಾ? देखेंगे थोड़ा समय तो लगता है, लेकिन ऐसा कोई तैयार करके दिखाओ, बाकी ವೃದ್ಧಿ तो हो रही है. ಸ್ವಲ್ಪ ಸಮಯ ಇಡಿಸ್ಬೋದು, ಆದ್ರೆ ಅಂತಹ ಒಳ್ಳೆ ದೊಡ್ಡ ಮೈಕನ್ನ ತಯಾರು ಮಾಡಿ ಕೊಡಿ. ಬಾಕಿ ವೃದ್ಧಿ ಅಂತೂ ಆಗ್ತಾ ಇದೆ, ಒಳ್ಳೇದು. वरदान ಇವತ್ತಿಂದು, बाप के हाथ और साथ की स्मृति से मुश्किल को सहज बनाने वाले बेफिकर व निश्चिंत भव. ಬಾಬೋರ ಕೈ ಹಾಗೂ ಜೊತೆಯ ಸ್ಮೃತಿಯಿಂದ ಕಷ್ಟವನ್ನು ಸಹಜ ಮಾಡ್ಕೊಳ್ಳೋರೆ ನಿಶ್ಚಿಂತ ಚಕ್ರವರ್ತಿ ಭವ. जैसे किसी बड़े के हाथ में हाथ होता, स्थिति बेफिकर व निश्चिंत रहती है ना. ಈ ನಮ್ಮ ಕೈ ಯಾರ್ದಾದ್ರೂ ದೊಡ್ಡವ್ರ ಕೈಯಲ್ಲಿದೆ, ಅಥವಾ ನಮ್ಗಿಂತ ಯಾರಾದ್ರೂ ಜವಾಬ್ದಾರಿಯುತವಾದ ದೊಡ್ಡವ್ರಿದ್ರೆ ನಾವ್ ಹೆಂಗಿರ್ತೀವಿ? ಅವ್ರ ಕೈಯಲ್ಲಿ ನಮ್ ಕೈ ಕೊಟ್ಬಿಟ್ರೆ ನಿಶ್ಚಿಂತವಾಗಿ. ऐसे हर कर्म में यही समझना चाहिए, बाप दादा मेरे साथ भी है और हमारे इस अलौकिक जीवन का हाथ उनके हाथ में है. ಹಾಗೆ ಪ್ರತಿ ಒಂದು ಕರ್ಮದಲ್ಲೂ ಈ ತರ ತಿಳ್ಕೊಳ್ಳಿ, ಬಾಪ್ ದಾದವರು ನನ್ನ ಜೊತೆಯಾಗಿದ್ದಾರೆ,
ಹಾಗೂ ನನ್ನ ಈ ಅಲೌಕಿಕ ಜೀವನದ ಕೈ ಅವ್ರಿಗೆ ಕೊಟ್ಟಿದ್ದೀನಿ. ಅರ್ಥಾತ್ ಜೀವನ ಅವರಿಗೆ ನಾನು ಸಮರ್ಪಣೆ ಮಾಡಿದ್ದೀನಿ. ಅಂದ್ರೆ ಜವಾಬ್ದಾರಿ ಅವ್ರದ್ದಾಯ್ತು. ಸಭಿ ಬೋಜ್ ಬಾಪ್ ಕೆ ಊಪರ್ ರಖ್ ಅಪ್ನೆ ಕೋ ಹಲ್ಕಾ ಕರ್ದು. ಎಲ್ಲ ಹೊರೆನೂ ಬಾಬೋರಿಗೆ ಕೊಟ್ಟು ನಿಮ್ಮನ್ನ ನೀವು ಹಗುರ ಮಾಡ್ಕೊಳ್ಳಿ. बोझ उतारने व मुश्किल को सहज करने का साधन ही है बाप का हाथ और साथ. ಹೊರೆ ಹಿಡಿಸ್ಕೊಳ್ಳೋದು, ಕಷ್ಟನ ಸಹಜ ಮಾಡ್ಕೊಳ್ಳೋ ಸಾಧನ ಆಗಿದೆ ಬಾಬೋರ ಜೊತೆ ಮತ್ತು ಬಾಬೋರ ಕೈ. ಇದಕ್ಕಿಂತ ಇನ್ಯಾವುದೂ ಇಲ್ಲ ಜಗತ್ತಲ್ಲಿ. ಬಾಬೋರ ಜೊತೆ ಮತ್ತು ಬಾಬೋರ ಕೈಯ ಸ್ಮೃತಿ ನಿಮ್ಗೆ ಕಷ್ಟನೂ ಸಹಜ ಮಾಡುತ್ತೆ ಮತ್ತೆ ನಿಶ್ಚಿಂತವಾಗಿಡುತ್ತೆ. स्लोगन, पुरुषार्थ में सच्चाई हो तो बाप दादा की एक्स्ट्रा मदद का अनुभव करेंगे. ಪುರುಷಾರ್ಥದಲ್ಲಿ ಸತ್ಯತೆ ಇದ್ರೆ ಬಾಪ್ ದಾದವರ ಎಕ್ಸ್ಟ್ರಾ ಸಹಯೋಗ ಅನುಭವ ಮಾಡ್ತೀರಿ. ಅವ್ಯಕ್ತ ಇಶಾರೆ, ಮಹಾನ್ ಆಗ್ಲಿಕ್ಕೆ ಮಧುರತೆ ಹಾಗೂ ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. ಅಗರ್ ಆಪ್ಸೆ ಕೊಯ್ ಟಕ್ಕರ್ ಲೇತಾ ಆಪ್ ಉಸೆ ಅಪ್ನೆ ಸ್ನೇಹ ಕಾ ಪಾನಿ ದೋ. ಹೆಂಗೆರಡು ಕಲ್ಲು ಉಜ್ಜಿದ್ರೆ ಏನಾಗುತ್ತೆ, ಟಚ್ ಆದ್ರೆ ಬೆಂಕಿ ಬರುತ್ತಲ್ಲ, ಹಾಗೆ ನಿಮ್ ಜೊತೆ ಯಾರಾದ್ರೂ ಘರ್ಷಣೆಗೆ ಬಂದ್ರು ನೀವು ಅವರಿಗೆ ಸ್ನೇಹದ ನೀರ್ ಕೊಡಿ. ಆಪ್ ಅಪ್ನೆ ಮಧುರತಾ ಅವ್ರ ನಮ್ರತಾಕ್ಕೆ ಗುಣಕ್ಕೂ ನೈ ಚೋಡು. ಅವ್ರು ಹೆಂಗಾರು ಬೆಂಕಿನೇ ಹಚ್ಚಲಿ, ಆದ್ರೆ ನಿಮ್ಮ ಮಧುರತೆ ಹಾಗೂ ನಮ್ರತೆಯ ಗುಣವನ್ನ ಮಾತ್ರ ನೀವು ಬಿಡಬೇಡಿ. ನಮ್ರತಾಕಿ ಡ್ರೆಸ್ ಪೆಹನ್ ಕರ್ಕೆ ರಹೋ. ಇದು ರಕ್ಷಾ ಕವಚ. ಇದು ನಮ್ರತೆಯ ಡ್ರೆಸ್ ಹಾಕೊಂಡಿರಿ. ಏ ನಮ್ರತಾ ಹಿ ಕವಚ ಹೇ ಜೋ ಸೇಫ್ಟಿ ಕಾ ಸಾಧನ. ನೀವೆಲ್ಲ ಕಡೆ ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಮ್ರತೆಯ ಕವಚ, ಇದು ಸೇಫ್ಟಿಯ ಸಾಧನ. ಸಂಸ್ಕಾರೋं की रास मिलाने का सबसे सहज तरीका है स्वयं नम्रचित और मधुरता संपन्न बन जाओ, दूसरों को श्रेष्ठ सीट दे दो. ತಾವೇ ಹೇಳ್ತಾರೆ ಸಂಸ್ಕಾರಗಳ ರಾಸ್, ಸಂಸ್ಕಾರಗಳ ಮಿಲನ. ಎಲ್ಲದಕ್ಕಿಂತ ಸಹಜವಾದ ವಿಧಾನ ಏನು? ಸ್ವಯಂ ನಮ್ರಚಿತ್ತರು ಹಾಗೂ ಮಧುರತಾ ಸಂಪನ್ನರಾಗಿ ಬೇರೆಯವರಿಗೆ ಶ್ರೇಷ್ಠ ಸೀಟನ್ನ ಬಿಟ್ಕೊಟ್ಟು ಬಿಡಿ. ಯಾಕೆಂದ್ರೆ ಘರ್ಷಣೆಗಳು ಇಲ್ಲೇ ಬರೋದು ಹೆಚ್ಚಾಗಿ. ಅದರಿಂದ ದೂಸರೋಂಕೋ ಶ್ರೇಷ್ಠ ಸೀಟ್ ದೇದೋ. ಘರ್ಷಣೆಗಿಂತನೂ ನಮ್ರತೆಯ ಕವಚ ಹಾಕೊಂಡು ಸೇಫ್ ಆಗಿ. ಯಾರೆಷ್ಟು ಘರ್ಷಣೆ ಮಾಡ್ಕೊಂಡು ಎಷ್ಟು ಮುಂದೆ ಹೋದ್ರು ಘರ್ಷಣೆಯಿಂದ ಮುಂದೆ ಹೋಗಿ ಮುಂದುವರಿಯಕ್ಕಂತೂ ಆಗೋದಿಲ್ಲ. ಆದ್ದರಿಂದ ಯಾರೆಂತಹ ಆತ್ಮ ಕಠಿಣ ಸಂಸ್ಕಾರದ ಘರ್ಷಣೆ ಅಂತವರಿಗೂ ಸ್ನೇಹದ ನೀರು ಕೊಡಿ. ನಿಮ್ಮ ಮಧುರತೆ ನಮ್ರತೆಯ ಗುಣ ಮಾತ್ರ ಬಿಡಬೇಡಿ. ಇದೇ ನಮ್ರತಾ ಕವಚ. ಇದು ನಿಮ್ಮ ಸೇಫ್ಟಿಯ ಸಾಧನ. ಇದು ನಾನೇನ್ ಕಮ್ಮಿ ಅಂದ್ರೆ ಅಹಂಕಾರನೂ ಬರುತ್ತೆ, ಘರ್ಷಣೆನೂ ಆಗುತ್ತೆ, ಅದರ ಪರಿಣಾಮನೂ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ. ನಾವೇ ಹೇಳ್ತಾರೆ ನೀವು ನಮ್ರ ಚಿತ್ತರಾಗಿ. ಅದಕ್ಕೆ ಹೇಳೋದಲ್ವ, ಏಕ್ ಚುಪ್ ಸೌ ಸುಖ್. ಒಂದ್ಸಲ ಬಾಯಿ ಮುಚ್ಕೊಂಡು ನಮ್ರತೆಯಿಂದ ಇದ್ರೆ 100 ಪಟ್ಟು ಸುಖ ಸಿಗುತ್ತೆ. ಅದೇ ಒಂದು ಮಾತು ಬಂತು ಅಂತ ಇನ್ನೊಂದು ಮಾತು ಆಡಿದ್ರೆ ಕ್ರೋಧದಲ್ಲಿ 2 ಕಲ್ಲು ಸೇರಿ ಏನ್ ಬರುತ್ತೆ? ನಾವೇ ಹೇಳ್ತಾರೆ ನೀವು ಸ್ನೇಹದ ಜಲವನ್ನ ಕೊಡಿ. ಬಾಬಾ ಮತ್ತು ಸರ್ವರಿಗೆ ಪ್ರಿಯರಾಗ್ಲಿಕ್ಕೆ ಸಂತುಷ್ಟ ಮಣಿಗಳಾಗಿ ಪ್ರತಿ ಒಂದು ಪರಿಸ್ಥಿತಿಯ ಪ್ರಭಾವದಿಂದ ಮುಕ್ತರಾಗಿ. ಯಾವುದೇ ಪರಿಸ್ಥಿತಿಗಳ ಪ್ರಭಾವ ನಿಮ್ಮ ಮೇಲೆ ಆಗಬಾರ್ದು ಅಂದ್ರೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ನಿರ್ಭಯ ಮತ್ತು ಏಕಾಗ್ರ ಬುದ್ಧಿಯಿಂದ ವಿಜಯಿಗಳಾಗಿ ಎಂತಹದೇ ಪರಿಸ್ಥಿತಿಗಳ ಮೇಲೂ ವಿಜಯಿಗಳಾಗಿ. ಬಾಬೋರೇನ್ ಸದಾ ಯೋಗಿ ಸದಾ ಪವಿತ್ರತೆಯ ವರದಾನ ಕೊಟ್ಟಿದ್ದಾರೋ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಕೆಲವೊಮ್ಮೆ ಅಲ್ಲ, ಎಲ್ಲದರಲ್ಲೂ ಸದಾ. ಮತ್ತೆ ಈ ಒಂದು ಹೋಮ್ವರ್ಕ್ ಏನ್ ಕೊಟ್ಟಿದ್ದಾರೆ ಬಾಬಾವರು, ಇದನ್ನ ಸಾಕಾರದಲ್ಲಿ ತನ್ನಿ. ಏನೇ ಇರ್ಲಿ ಬಾಬಾ ಹೇಳ್ತಾರೆ ನೀವು ಈ ಸ್ಥಿತಿ ಏನಿದೆ ಎಂತಹದೇ ಪರಿಸ್ಥಿತಿಯಲ್ಲಿ ಸೆಕೆಂಡಲ್ಲಿ ಪಾಸ್ ಮಾಡೋದು, ಯಾವುದೇ ತರಹದ ವ್ಯರ್ಥ ಸಾಧಾರಣ ಸಂಕಲ್ಪದಲ್ಲಿ ಸಮಯ ಕಳೀದೇ ಇರೋದು 15 ದಿನ ಮಾಡಿ ನೋಡಿ. ಆಮೇಲೆ ಇನ್ ಮುಂದುವರಿಸಿ. 15 ದಿನ ಅಂದ್ರೆ ಅದು ಏನೂ ಅಲ್ಲ, ಅಷ್ಟಾದ್ರೂ ಮಾಡಿ. ಆವಾಗ ನೋಡಿ ನಿಮ್ ಸ್ಥಿತಿ ಹೇಗಿದೆ ಅನ್ನೋದನ್ನ. ಏಕೆಂದ್ರೆ ನೀವು ಸಾಧಾರಣವಾದ ಸ್ಥಿತಿಯಲ್ಲಿ ಇರುವಾಗ್ಲೇ ನಿಮ್ ಮುಂದೆ ಪೇಪರ್ ಬಂದ್ಬಿಟ್ಟು ಶರೀರ ಬಿಟ್ಬಿಟ್ರೆ ಅಂತಮತಿ ಸೋಗತಿ ಏನಾಗುತ್ತೆ?
ಆದ್ದರಿಂದ ಸಮಯದ ಎಚ್ಚರಿಕೆ ಬಾಬಾವರು ವಾರ್ನಿಂಗ್ ಬಹಳಷ್ಟು ಸಲ ಕೊಟ್ಟಿದ್ದಾರೆ. ಎವೆ ರೆಡಿಯಾಗಿ ಪ್ರತಿ ಸೆಕೆಂಡು ನಿಮ್ಮ ಪ್ರತಿ ಒಂದು ಸಂಕಲ್ಪನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪುರುಷಾರ್ಥದಲ್ಲಿ ತೀವ್ರತೆಯನ್ನ ತಂದ್ಕೊಳ್ಳಿ. ಸಾಧಾರಣ ಪುರುಷಾರ್ಥ ನಡೆಯೋದಿಲ್ಲ. ಈಗ ನಡೆಯೋದು, ಓಡೋದು, ಜಂಪ್ ಮಾಡೋ ಸಮಯ ಎಲ್ಲ ಮುಗಿದೋಗಿದೆ. ಈಗೇನಿದ್ರು ಹಾರೋದು. ಅದಕ್ಕೆ 3 ಬಿಂದು, ನಾನು, ಬಾಬಾ, ಡ್ರಾಮಾ, ಇದನ್ನು ಚೆನ್ನಾಗಿ ಸ್ಮೃತಿಯಲ್ಲಿ ಇಟ್ಕೊಂಡು ಎಲ್ಲಿ ಯಾವುದು ಫುಲ್ ಸ್ಟಾಪ್ ಅಂದ್ರೆ ಫುಲ್ ಸ್ಟಾಪ್, ಆಶ್ಚರ್ಯನೋ ಕಾಮನೋ ಇದು ಯಾವುದು ಬರಬಾರ್ದು. ಬಾಬಾವರಿಗೆ 15 ದಿನದ ರಿಸಲ್ಟ್ ಕೊಡಿ. 80% ಮಾರ್ಕ್ಸ್ ನೀವು ತೆಗೆದ್ರೆ 20% ಮಾರ್ಕ್ಸ್ ನಾನು ಕೊಡ್ತೀನಿ ಮಕ್ಕಳೇ. ಆದರೆ ಮಾಡಿ ತೋರಿಸಿ, ಅಭ್ಯಾಸ ಮಾಡಿ. ಈಗಿನ ಅಭ್ಯಾಸ ಬಹಳ ಅವಶ್ಯಕತೆ ಇದೆ. ಏಕೆಂದರೆ ನಾವೇ ಹೇಳಿದ್ರು, ನಿಮಗೆ ನೀವೇ ಈ ಸ್ಥಿತಿನ ಮಾಡ್ಕೊಳ್ಬೇಕಾಗಿರೋದು. ಪರಿಸ್ಥಿತಿಗಳ ಪ್ರಭಾವ ನನ್ನ ಮೇಲೆ ಆಗಬಾರ್ದು ಅನ್ನೋದಾದ್ರೆ ಬಾಬಾವರಿಗೂ ಮತ್ತು ಸರ್ವರಿಗೂ ಪ್ರಿಯರಾಗೋ ಸಂತುಷ್ಟ ಮಣಿಗಳಾಗಿ. ಸಂತುಷ್ಟ ಮಣಿ ಯಾರಾಗ್ತಾರೆ? ಯಾರು ಸರ್ವ ಪ್ರಾಪ್ತಿ ಸಂಪನ್ನರು ಅವರೇ ಸಂತುಷ್ಟ ಮಣಿಗಳು. ಓಂ ಶಾಂತಿ.